ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹಪ್ರಭು ದೇವಾಯ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಪೂರ್ಣ ಯೋಗ ದರ್ಶನ. ಇವತ್ತು ಭಗವದ್ಗೀತೆಯ 6ನೇ ಅಧ್ಯಾಯದ 11ನೇ ಶ್ಲೋಕದಿಂದ ನಾವು ಮನನವನ್ನ ಪ್ರಾರಂಭಿಸೋಣ. 11ನೇ ಶ್ಲೋಕ. ಶುಚೌ ದೇಶೆ ಪ್ರತಿಷ್ಠಾಪ್ಯ ಸ್ಥಿರಂ ಆಸನ ಆತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ. ಈಗ ಶ್ರೀಕೃಷ್ಣ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಹೇಗೆ ಧ್ಯಾನವನ್ನು ಮಾಡ್ಬೇಕಾದ್ರೆ ಯಾವ ರೀತಿ ಆಸನಗಳನ್ನೆಲ್ಲ ಸಜ್ಜು ಮಾಡ್ಕೊಳ್ಬೇಕು, ಯಾವ ರೀತಿ ಉಸಿರಾಟ ಆಡ್ಬೇಕು, ನಮ್ಮ ದೇಹವನ್ನ ಯಾವ ರೀತಿ ಇಟ್ಕೊಳ್ಬೇಕು, ಮನಸ್ಸನ್ನ ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋದನ್ನ ಎಲ್ಲ ಕ್ರಮವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ನಾವು ಕರ್ಮಯೋಗ ಎಲ್ಲ ತಿಳ್ಕೊಂಡು ಆಯ್ತು. ಇವಾಗ ಎಲ್ಲ ಸ್ವಲ್ಪ ಚಿತ್ತ ಶುದ್ಧಿ ಆದ್ಮೇಲೆ ಈಗ ಧ್ಯಾನಕ್ಕೆ ಆ ಮನಸ್ಸು ಹದಗೊಂಡಿದೆ. ಅದಕ್ಕೆ ಆ ಹದಗೊಂಡಿರುವಂತಹ ಮನಸ್ಸನ್ನ ಇಲ್ಲಿ ಹೇಗೆ ಧ್ಯಾನಕ್ಕೆ ಅಣಿಗೊಳಿಸೋದು ಹೇಗೆ ಅನ್ನೋದನ್ನ, ಅದು ಈಗ ಮಾಡುವ ಕ್ರಮ ಸಹ ಹೇಗೆ ಅನ್ನೋದನ್ನ ತುಂಬಾ ಸುಂದರವಾಗಿ ಈ ಧ್ಯಾನ ಯೋಗದಲ್ಲಿ ಎಲ್ಲ ಪ್ರತಿಯೊಂದು ಸ್ಟೆಪ್ ಹೇಗೆ ಧ್ಯಾನ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಇಂದ್ರಮ್ಮ ಅವ್ರಿಗೆ ಯಾವಾಗ್ಲೂ ಕೇಳ್ತಾ ಇದ್ರು ಹೇಗ್ ಮಾಡ್ಬೇಕು, ನಿಧಿಧ್ಯಾಸ ಹೇಗ್ ಮಾಡ್ಬೇಕು ಅಂತ. ಅವ್ರು ಇವತ್ತು ಬಂದಿಲ್ಲ. ಅವ್ರಿಗೆಲ್ಲ ಬಾಳ ಚೆನ್ನಾಗಿ ತಿಳ್ಕೊಂಡಾರಮ್ಮ ಅವರು. ಇಲ್ದಿದ್ರು ಬೇರೆದ್ರಲ್ಲಿ ಎಲ್ಲ ಬರುತ್ತಲ್ಲ. ಇವಾಗ ನಾವು ನೆಕ್ಸ್ಟ್ ಅಪರೋಕ್ಷಾನುಭೂತಿಯಲ್ಲಿ ನಿಧಿಧ್ಯಾಸನೇ ನಿಧಿಧ್ಯಾಸ ನೋಡ್ಕೊಂಡಿದ್ದೇವೆ ಡೀಟೈಲ್ ಆಗಿ ಹೇಗೆ ನಿಧಿಧ್ಯಾಸ ಮತ್ತೆ ಈ ಧ್ಯಾನಕ್ಕೂ ನಿಧಿಧ್ಯಾಸಕ್ಕೂ ವ್ಯತ್ಯಾಸ ಏನು ಅನ್ನೋದು ಅದನ್ನು ಸಹ ನಾವು ಲೆಕ್ಕ. ಈ ಧ್ಯಾನದಲ್ಲಿ ಅಂದ್ರೆ ಚಿತ್ತ ಪರಿಶುದ್ಧಿ ಆಗತ್ತೆ. ನಿಧಿಧ್ಯಾಸದಲ್ಲಿ ಧ್ಯಾನ, ಇದ್ರಲ್ಲೂ ಧ್ಯಾನ ಎಲ್ಲ ಅಣಿಗೊಳಿಸಿದ್ಮೇಲೆ ಅಲ್ಲಿ ಭಗವಂತನ ಚಿಂತನೆಯನ್ನ ತುಂಬಬೇಕು ಅನ್ನೋದನ್ನೇ ಶ್ರೀಕೃಷ್ಣನು ಹೇಳ್ತಾ ಇರೋದು. ಅದೇ ನಿಧಿಧ್ಯಾಸ. ಇದರ ಪ್ರಶ್ನೆಯನ್ನ ನೋಡ್ಕೊಂಡ್ ಬರೋಣ. ಮೊದಲನೇ ಪ್ರಶ್ನೆ ಇದು ವಿಜಯಲಕ್ಷ್ಮಿ ಅವರಿಗೆ. ಈ ಶ್ಲೋಕದಲ್ಲಿ ಧ್ಯಾನ ಮಾಡಲು ಆಸನವನ್ನು ಹೇಗೆ ಸಿದ್ಧಪಡಿಸಿಕೊಳ್ಬೇಕು ಅಂತ ಹೇಳಿದ್ದಾರೆ. ಈ ಶ್ಲೋಕದೊಳಗಮ್ಮ ಅಂದ್ರೆ ಯೋಗಾಭ್ಯಾಸ ಮಾಡಲು ಪವಿತ್ರ ಸ್ಥಳದಲ್ಲಿ ಕುಶ, ಹುಲ್ಲು, ದರ್ಬೆ, ಜಿಂಕೆಯ ಚರ್ಮ ಮತ್ತು ಬಟ್ಟೆಯನ್ನು ಒಂದರ ಮೇಲೊಂದರಂತೆ ಇಟ್ಟು ಆಸನ ಮಾಡಬೇಕು. ಆಸನವು ತುಂಬಾ ಎತ್ತರವಾಗಿರಬಾರ್ದು ಅಥವಾ ತುಂಬಾ ಕೆಳಗಿರಬಾರ್ದು. ಇದು ಯೋಗಾಭ್ಯಾಸ. ಇದನ್ನ ಧ್ಯಾನ ಮಾಡೋಕ್ಕಿಂತ ಮೊದಲ ನಾವು ಏನ್ ಮಾಡ್ಬೇಕು, ನಮ್ಮ ಮನಸ್ಸನ್ನ ಹದಗೊಳಿಸ್ಬೇಕು. ಅಂದ್ರೆ ಈಗ ನಾವು ಕರ್ಮವನ್ನ ಮಾಡ್ತಾ ಹೋದಾಗೆ ಆ ಕರ್ಮದ ಫಲ ಭಗವಂತನಿಗೆ ಬಿಟ್ಟು ಹೋದಂಗೆಲ್ಲ ಏನಾಗ್ತೈತಿ, ಅಲ್ಲಿ ನಮ್ಮ ಮನಸ್ಸು ಶಾಂತ ಆಗ್ತೈತಿ, ಅಲ್ಲಿ ಒಂದು ಧ್ಯಾನ ಬರ್ತೈತಿ. ಅವಾಗ ಅಲ್ಲಿ ಧ್ಯಾನ ಬರ್ಬೇಕಾದ್ರೆ ನಮ್ಗ ನಾನು ಯಾರು ಅಂತ ತಿಳ್ಕೊಂಡು ಆಮೇಲೆ ಅಲ್ಲಿ ನಾನು ಒಂದು ಪವಿತ್ರ ಸ್ಥಳ ಹುಡುಕೊಂಡು ಎಲ್ಲಿ ನಾನು ಅಥವಾ ದೇವ್ರ ಮನೆಯಲ್ಲಿ ಕುತ್ಕೋಬೇಕಾ, ಎಲ್ಲಾದ್ರೂ ಹೊರಗಡೆ ರೂಮ್ ಅಥವಾ ಹಾಲಲ್ಲಿ ಎಲ್ಲಿ ಒಳ್ಳೆ ಒಂದು ಪವಿತ್ರವಾದಂತ ಒಂದು ಸ್ಥಳವನ್ನ ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಮಾಡ್ಕೊಂಡು ಅಲ್ಲಿ ನಾನು ಒಂದು ಮಣೆ ಅಥವಾ ಒಂದು ಮೆತ್ತನ ಬಟ್ಟೆ, ಈಗ ಇಲ್ಲಿ ಹೇಳಿರೋದು ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳಿದಾರ, ಹುಲ್ಲಿನ ದರ್ಬೆ ಅಥವಾ ಇದೆಲ್ಲ ಆ ಕಾಲಕ್ಕೆ ಹೇಳಿದ್ರು. ಈ ಕಾಲದಲ್ಲಿ ಆವಾಗಿನ ಕಾಲದಲ್ಲೆಲ್ಲ ಜಿಂಕೆ ಋಷಿ ಮುನಿಗಳೆಲ್ಲ ಕಾಡಲ್ಲಿ ಜಿಂಕೆ ಚರ್ಮ, ಹುಲಿ ಚರ್ಮ ಇಂಥವನ್ನೆಲ್ಲ ಹಾಕೊಂಡು ಅವರು ಒಂದು ಮರದ ಕೆಳಗಡೆನೋ ಅಥವಾ ಇಲ್ಲ ಒಂದು ಅಪರಾಧ. ಅಲ್ಲಿ ಹೌದು, ಇಲ್ಲಿ ನಮ್ಗೆ ಇವಾಗ ಅಪರಾಧ, ಅವಾಗೆಲ್ಲ ಇತ್ತದು. ಅವಾಗ ಯಾರು ಕೇಳೋರೇ ಇರ್ಲಿಲ್ಲ. ಆ ರೀತಿ ಒಂದು ಧ್ಯಾನ ಮಾಡುವಂತ ಒಂದು ಸ್ಥಳವನ್ನ ಆಯ್ಕೆ ಮಾಡ್ಕೋಬೇಕು ಅಂತ. ಈಗ ಹಿಮಾಲಯ ಪರ್ವತಕ್ಕೆ ಹೋಗ್ತಿದ್ರು, ಆಮೇಲೆ ಈಗ ಋಷಿಕೇಶ, ಆಮೇಲೆ ಈ ಚಾರ್ಧಾಮ ಇಂತಲ್ಲೆಲ್ಲ ಹೋಗಿ ಒಂದು ಪವಿತ್ರವಾದಂತ ಒಂದು ನದಿ ಹರಿಯತಕ್ಕಂತ ಸ್ಥಳದಲ್ಲಿ ಆದ್ರೂ ಸಹಿತ ಅಲ್ಲಿ ಹೋಗಿ ಒಂದು ಧ್ಯಾನ ಮಾಡಕ್ಕೆ ಒಂದು ವ್ಯವಸ್ಥೆ ಮಾಡ್ಕೋತಾ ಇದ್ರು. ಇವಾಗ್ಲೂ ಹೋಗ್ತಿರ್ಬೋದೇನಮ್ಮ. ಅದನ್ನ ನಮ್ಗೆಲ್ಲ ಏನು ಗೊತ್ತಾಗಂಗಿಲ್ಲ ಹೊರಗಡೆದ್ದು. ಈ ನಾವೊಂದು ಮಣೆ ಹಾಕೊಂಡು ಅದ್ರ ಮೇಲೆ ಒಂದು ಮೆತ್ತಗಿರ್ತಕ್ಕಂಥ ಒಂದು ಬಟ್ಟೆ ಹಾಕೊಂಡು ನಾವು ಧ್ಯಾನ ಮಾಡ್ಬೋದು. ಆ ಧ್ಯಾನ ಮಾಡೋದಕ್ಕೆ ಒಂದೇನಮ್ಮ,
ಇಟ್ಟ ಆಸನ ಆದಾಗ ತುಂಬಾ ಎತ್ತರನೂ ಆಗಿರಬಾರ್ದು, ತುಂಬಾ ಹಾ. ಕೆಳಗಿರಬಾರ್ದು. ಇದು ಇದು ಸಮಾನವಾದ ಹೇಳಿ, ಹುಲ್ಲು ಅಂದ್ರೆ ಕುಶ ಹುಲ್ಲುನ. ಏನು ಕುಶ ಕುಶ ಅಂದ್ರೆ ಅಂದ್ರೆ ಈಗ ದರ್ಬೆ ನಮ್ಗ ಆ ಹುಲ್ಲು ದರ್ಬೆ ಎಲ್ಲಿ ಹುಲ್ಲು ದರ್ಬೆ ಅದೇ ಹುಲ್ಲು ದರ್ಬೆ ಹುಲ್ಲು ನಮ್ಗೆ ಎಲ್ಲಿ ಸಿಗ್ಬೇಕಮ್ಮ? ಅದೇನೋ ಒಂದ್ ಕಡ್ಡಿ ಇವಾಗ ಸಿಗ್ಬೋದು. ಸಿಗುತ್ತೆ, ಈ ಅಮೆಝಾನ್ ಅಲ್ಲಿ ಯಜ್ಞ ಸಿಗುತ್ತೆ, ಹೋಮ ಅಮೆಝಾನ್ ಅಲ್ಲಿ ಸಿಗುತ್ತೆ ಇವಾಗ. ಅದರದ್ದೇ ದರ್ಬೆದೇ ಹಾ ಚಾಪೆನೆ ಬರುತ್ತೆ. ಆಮೇಲೆ ಆ ಸೀಟ್ ಇವಾಗ ಧ್ಯಾನ ಮಾಡೋದಕ್ಕೆ ಅಂತಾನೆ ಅಮೆಝಾನ್ ಅಲ್ಲಿ ಮಾರ್ತಾರೆ. ಹಾ 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 ಸರಿ ಅಮ್ಮ. ನಂಗೆ ಗೊತ್ತಿರ್ಲಿಲ್ಲ. ಒಂದ್ ಮಣೆ ಹಾಕೊಂಡು ಒಂದ್ ಬಟ್ಟೆ ಒಂದ್ ಟವಲ್ ಮಾರ್ತಾರೆ ಹಾಕೊಂಡು ಮನೇಲಿ ಹ್ಮ್ ಇಟ್ಕೊಂಡು. ಹ್ಮ್ ಉಪಯೋಗ ಮಾಡ್ತಾ ಇದ್ರು ಈಗ. ಆಮೇಲೆ ಮುಂದಲ್ದೇನು ಇಷ್ಟ ಅಲ್ಲಮ್ಮ ಇದು ಕ್ವಶನ್ಗೆ ಇರೋದೀಗ. ಅಲ್ಲ, ಜಿಂಕೆ ಚರ್ಮ ಬಿಟ್ಟು ಹಾಕ್ಬಿಡಿ, ಅದ್ರ ಮೇಲೆ ಒಂದ್ ಹಾ ಬಟ್ಟೆ ಹಾಕ್ಬೇಕು. ಬಟ್ಟೆ ಇದೆಲ್ಲ ಹಾ ಯಾತಕ್ಕೋಸ್ಕರ ಹೇಳಿದ್ದಾರೆ ಅನ್ನೋದು ನಿಮ್ಗೆ ಅನ್ಸುತ್ತೆ? ಅದು ನಮ್ಮ ಒಂದು ಚಿತ್ತ ಶುದ್ಧಿಗೆ, ನಾನು ಹ್ಮ್ ಯಾರು ಅಂತ ಅರಿವಾಗ್ಬೇಕು ಅಂತ ಧ್ಯಾನ ಮಾಡ್ಬೇಕಲ್ಲ. ಆ ಧ್ಯಾನದಿಂದ ನನ್ನಲ್ಲಿ ಉಂಟಾಗ್ತಕ್ಕಂಥ ವೈಬ್ರೇಷನ್ ಅಥವಾ ಆ ಒಂದು ಭಗವಂತನ ನಾವು ತಿಳಿಬೇಕಾದ್ರೆ ಆ ಭಗವಂತನ ಒಂದು ತಿಳ್ಕೊಳ್ಳುವಂತ ಅರಿವು ಇವೆಲ್ಲ ನಮಗ್ ಬರ್ಬೇಕು. ಇಲ್ಲದ್ರೆ ನಾನು ಆತ್ಮ ಅಂತರ್ಜ್ಯೋತಿ ಅಂತ ನಾನು ತಿಳ್ಕೊಂಡು ನನ್ನಲ್ಲೇ ನಾನು ಅದನ್ನ ಕಾಣ್ಬೋದು. ಈ ರೀತಿ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ರು ಧ್ಯಾನ ಮಾಡ್ತಿರ್ತಾರ ಕುತ್ಕೊಂಡು. ಈ ಮಾಡುವಾಗ ಇವೆಲ್ಲ ಆಸನಗಳನ್ನ ಹೇಗೆ ಉಪಯೋಗ ಮಾಡ್ಬೇಕು ಅನ್ನೋದು ಈ ಕ್ವಶನ್ ಅಲ್ಲಿ ಬಂದಿದೆ ಅಮ್ಮ, ಈ ಶ್ಲೋಕದಲ್ಲಿ ತಿಳಿಸಿದಾರ. ಇವೆಲ್ಲ ಹಾಕೊಂಡ ಕ್ಷಣಕ್ಕೆ ಎಲ್ಲಾನು ನಮ್ಗೆ ಜ್ಞಾನ ಬರೋದಿಲ್ಲ ಇಲ್ಲ. ಹೌದು. ಯಾಕೆಂದ್ರೆ ಯಾವಾಗ್ಲೂ ದೇಹವನ್ನ ಆರಾಮವಾಗಿ ಇಟ್ಕೊಳ್ಬೇಕು ಅಲ್ವಾ? ಹಾ ಧ್ಯಾನ ಹಾ ಅಂದ್ರೆ ಮನಸ್ಸನ್ನ ಒಂದ್ ಕಡೆ ನಿಲ್ಲಿಸ್ಬೇಕು ಅಂತಂದ್ರೆ ದೇಹಕ್ಕೆ ಏನು ಬಾಧೆಗಳಾಗಬಾರ್ದು. ಹೌದು. ಅದಕ್ಕೋಸ್ಕರ ಒಂದು ಸ್ವಚ್ಛವಾಗಿರೋ ಒಂದು ಶುಭ್ರವಾಗಿರುವಂತ ಜಾಗದಲ್ಲಿ ಅದೇ ಒಂದು ದೈಹಿಕ ಡಿಸ್ಟರ್ಬ್ ಶಕ್ತಿ ಮಾಡದೇ ಇರೋ ರೀತಿಯಲ್ಲಿ ಇರ್ಬೇಕು. ಮನೇಲೆ ಒಂದ್ ಕಡೆ ಕೂತ್ಕೊಳ್ಬೇಕು. ಅಲ್ಲಿ ಅದ ಒಂದು ಮಾಡ್ಕೊಳ್ಬೇಕು. ದೈಹಿಕ ಶಕ್ತಿ ಮತ್ತ ಮಾನಸಿಕ ಶಕ್ತಿ, ಆಮೇಲೆ ಸುತ್ತಲೂ ಇರ್ತಕ್ಕಂಥ ಈ ಒಂದು ಭೌತಿಕವಾಗಿರ್ತಕ್ಕಂಥ ಸುತ್ತಲೂ ವಾತಾವರಣದ ಶಕ್ತಿ, ಇವೆಲ್ಲ ಒಂದು ರೀತಿಯಲ್ಲಿ ನಮಗ ಅನುಕೂಲ ಮಾಡಿಕೊಡುವಂಗಿರ್ಬೇಕು. ನಮ್ಮ ಮನಸ್ಸನ್ನ ಶುದ್ಧಿ ಮಾಡ್ಕೋಬೇಕಂದ್ರೆ ಇದು ಎಲ್ಲ ನಮ್ಮಲ್ಲಿ ಬರ್ಬೇಕು. ಡಿಸ್ಟರ್ಬ್ ಮಾಡೋ ಕಡೆ ಕೂತ್ಕೊಳ್ಬಾರ್ದು. ಇರ್ಕೂಡ್ದು. ಆರಾಮಾಗಿ ಯಾರು ತೊಂದರೆ ಮಾಡದೇ ಇರೋ ರೀತಿಯಲ್ಲಿ ನಾವು ಕೂತ್ಕೊಳ್ಬೇಕು. ಯಾಕೆಂದ್ರೆ ತೊಂದರೆ ಮಾಡ್ತಾ ಇದ್ರೆ ಅವಾಗ ಮನಸ್ಸು ಆ ಕಡೆಗೆ ಹೊರಟೋಗ್ಬಿಡುತ್ತೆ, ಒಂದ್ ಕಡೆ ನಿಲ್ಸಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ಕಡೆ ಏಕಾಂತದಲ್ಲಿ ಕೂತ್ಕೊಳ್ಳಿ ಅನ್ನೋದು. ಅದೇ ಮನೆಯಲ್ಲೆಲ್ಲ ಇವಾಗ ಅದೇ ಹೇಳೋದು, ಒಂದ್ ಜಾಗ ಮಾಡ್ಕೊಂಡ್ರೆ ಸಾಕು. ಅದೇ ಟಿವಿ ಹಾಕೊಂಡಿರೋ ಕಡೆ ಇರಬಾರ್ದು. ಇದಕ್ಕೆ ಅಂತಲೇ ಒಂದು ಧ್ಯಾನಕ್ಕೆ ಅಂತ ಒಂದು ಜಾಗ ಮಾಡ್ಕೊಂಡು ಕೂತ್ಕೊಳ್ಬೇಕು. ಮತ್ತೆ ಈ ದರ್ಬೆ ಎಲ್ಲ ಆ ಕಾಲದಲ್ಲಿ ಹಾಕೊಳ್ತಾ ಇದ್ರು. ಯಾತಕ್ಕೆಂದ್ರೆ ಬರೀ ನೆಲದ ಮೇಲೆ ಎಲ್ಲ ಕೂತ್ಕೊಳ್ತಾ ಇದ್ರು ಅಲ್ವಾ? ಇವಾಗ ಬೇಕಾದಷ್ಟು ಧ್ಯಾನಕ್ಕೆ ಎಲ್ಲಾನು ಸೀಟುಗಳು ಸಿಗುತ್ತೆ, ಮತ್ತೆ ದರ್ಬೆದು ಸೀಟ್ ಸಿಗುತ್ತೆ. ಸಿಗುತ್ತೆ. ಅದ್ರ ಮೇಲೆ ನಾವು ಒಂದು ಕವರ್ ಹೊಲ್ಕೊಂಡು ಇಟ್ಕೊಂಡು ಅದ್ರ ಮೇಲೆ ಕೂತ್ಕೊಳ್ಬಹುದು. ಆಮೇಲೆ ಇಲ್ಲಿ ಹೇಳಿದರೆ ಹೆಚ್ಚು ಎತ್ತರಕ್ಕೂ ಇರಬಾರ್ದು, ಕೆಳಕ್ಕೂ ಇರಬಾರ್ದು. ಆತರ ಮಣೆ ಮಾಡ್ಕೊಳ್ಬಹುದು. ಅದು ಯಾತಕ್ಕೆ ಅಂತಂದ್ರೆ ನಮ್ಮ ಈ ವರ್ಟಿಬ್ರಲ್ ಕಾಲ್ಮ ಇದೆಯಲ್ಲ, ಅದು ಸ್ಟ್ರೈಟ್ ಆಗಿ ಇರೋದಕ್ಕೋಸ್ಕರ. ಅವಾಗ ಧ್ಯಾನ ಮಾಡ್ಬೇಕಾದ್ರೆ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿರ್ಬೇಕು, ಪ್ರಾಣವಾಯು ಸರಿಯಾಗಿ ಸಂಚಾರ ಸುಷುಮ್ನ ನಾಡಿ ಏನಿದೆ, ಅದು ಸ್ಟ್ರೈಟ್ ಆಗಿರ್ಬೇಕು. ಅದಕ್ಕೋಸ್ಕರ ಆ ಆಸನ ನೀವು ಯೋಗಗೆ ಎಲ್ಲ ಹೋಗಿದ್ರೆ ಅಲ್ಲಿ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿರ್ತಾರೆ, ಹೆಂಗ್ ಕೂತ್ಕೊಳ್ಬೇಕು ಅಂತ ಅಂದ್ಬಿಟ್ಟು. ಅನೇಕ ರೀತಿಯ ಆಸನಗಳು ಇರುತ್ತೆ. ಅದರಲ್ಲಿ ಒಂದ್ ಆಸನವನ್ನ ನಾವು ನಮ್ಮದಾಗಿಸ್ಕೊಳ್ಬೇಕು. ಯಾವ ಆಸನದಲ್ಲಿ ನಾವು ಚೆನ್ನಾಗಿ ಕೂತ್ಕೊಳ್ಬಹುದು ಅಂತ ಅಂದ್ಬಿಟ್ಟು ನಾವೇ ಇದ್ ಮಾಡ್ಕೊಳ್ಬೇಕು. ನಮ್ಮ ಒಂದು ಶರೀರಕ್ಕೆ ತಕ್ಕ ಹಾಗೆ, ನಮ್ಮ ಶರೀರಕ್ಕೆ ಹೇಗೆ ಹೋಗ್ತೈತೆ ಹಾಗೆ ಸುಖಾಸನದಲ್ಲಿ ಕೂಡ್ಬೋದು, ಪದ್ಮಾಸನದಲ್ಲಿ ಕೂಡ್ಬೋದು, ವಜ್ರಾಸನದಲ್ಲಿ ಕೂಡ್ಬೋದು. ತುಂಬಾ ಹೊತ್ತು ಯಾವ್ದ್ರಲ್ಲಿ ನಮ್ಗೆ ಆಗುತ್ತೋ ಈ ಕಾಲದಲ್ಲಿ ಮಂಡಿ ನೋವು ವಯಸ್ಸಾದವ್ರಿಗೆ ಎಲ್ಲ ತುಂಬಾ ಏನೇನೋ ತೊಂದರೆಗಳಿರುತ್ತೆ. ಅಂತವ್ರು ಏನ್ ಮಾಡೋದು, ಅವ್ರು ಚೇರ್ ಮೇಲೆ ಕೂತ್ಕೊಂಡು ಧ್ಯಾನ ಮಾಡ್ಬೋದು. ಹಾಗೆ ಸ್ವಲ್ಪ ಬದಲಾವಣೆಗಳನ್ನು ಸಹ ಕಾಲಕ್ಕೆ ತಕ್ಕನಾಗಿ ನಾವು ಮಾಡಬಹುದು.
ಮುಖ್ಯವಾಗಿ ಮನ ನಾವು ದೇಹವನ್ನು ಸರಿಯಾಗಿ ಇಟ್ಕೊಂಡಿದ್ರೆ, ಒಳ್ಳೆ ಜಾಗದಲ್ಲಿ ಕೂತ್ಕೊಂಡಿದ್ರೆ, ಹಾಗೆ ಸ್ಟ್ರೈಟ್ ಆಗಿ ಕೂತ್ಕೊಳ್ಳೋದಕ್ಕೆ ಆಸನವನ್ನ ಸಿದ್ಧಪಡಿಸ್ಕೊಳ್ಳೋದು ಹೇಗೆ ಅಂತ, ಮುಂದೆ ಹೇಗೆ ನಮ್ಮ ಒಂದು ಶರೀರವನ್ನ ಯಾವ ರೀತಿ ಇಟ್ಕೊಳ್ಬೇಕು ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತಾರೆ. ನೆಕ್ಸ್ಟ್ ವೀಣಾ ಕ್ವಶನ್. ವೀಣಾ ಅವರು. ಹರಿಹೋಮ್ ಆಂಟಿ ಒಂದು ಹರಿ ಓಂ ಸುಮತಿ. ಆಂಟಿ, ಇದು ಡೀರ್ ಇದ್ರ ಮೇಲೆ ಅಂತ ಏನಾದ್ರು ಪರ್ಟಿಕ್ಯುಲರ್ ರೀಸನ್ ಇದೆಯಾ ಆಂಟಿ? ಅದು ಏನು? ಜಿಂಕೆ ಇದ್ರ ಮೇಲೆ ಅಂತ ಜಿಂಕೆ ಮೇಲೆ ಮತ್ತೆ ಇದು ಹುಲಿ ಹುಲಿ ಚರ್ಮ, ಚರ್ಮ ಜಿಂಕೆ ಚರ್ಮ ಇರುತ್ತೆ. ಹುಲಿ ಚರ್ಮದಲ್ಲಿ ಸಂಸಾರಿಗಳಿಗೆ ಅಲೋ ಮಾಡಲ್ಲ. ಶಿವ ಮಾತ್ರ ಉಪಯೋಗಿಸ್ತಾನಮ್ಮ ಅದು. ಅದು ಇಲ್ಲ, ಈ ಸನ್ಯಾಸತ್ವ ತಗೊಂಡಿರ್ತಾರಲ್ಲ ಅಂತವ್ರು ಮಾತ್ರ ಉಪಯೋಗಿಸ್ತಾರೆ. ಜಿಂಕೆ ಅದು ಮಾತ್ರ ಎಲ್ಲರೂ, ಈ ಒಂದು ಫ್ಯಾಮಿಲಿ ಇರೋರು ಉಪಯೋಗಿಸ್ಬೋದು ಅಂತಂದ್ಬಿಟ್ಟು. ಇನ್ ಕೇಸ್ ಫ್ಯಾಮಿಲಿ ಇರೋರು ಈ ಹುಲಿ ಚರ್ಮ ಅದೆಲ್ಲ ಉಪಯೋಗಿಸಿದ್ರೆ ಅವ್ರ ಫ್ಯಾಮಿಲಿ ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋದು ನಾನ್ ಕೇಳಿರೋದು ಅಷ್ಟೇ. ಆದ್ರೆ ಅದೇನು ಇವಾಗ ಇಲ್ಲ, ನಾವು ಅದನ್ನು ಉಪಯೋಗಿಸಕ್ಕೆ ಆಗಲ್ಲ, ಅದೆಲ್ಲ ನಿಷಿದ್ಧ ಆಗಿದೆ. ಅದೆಲ್ಲ ಫಾರೆಸ್ಟ್ ಮನೇಲಿ ಜಿಂಕೆ ಚರ್ಮ ಪ್ರಾಣಿಯ ಮೇಡಮ್, ಈಗ ಅದು ಇಟ್ಕೊಳ್ಳೋ ಮೊದ್ಲಾದ್ರೆ ಯಾರಿಗ ಅವಶ್ಯಕತೆ ಇದೆ ಅವ್ರು ಮಾತ್ರ ಯೂಸ್ ಮಾಡ್ತಾ ಇದ್ರು. ಈಗ ಅದು ಕಮರ್ಷಿಯಲ್ ಆಗ್ಬಿಟ್ಟಿದೆ, ಅದಕ್ಕೆ ಅವರು ರೂಲ್ಸ್ ಮಾಡಿರೋದು. ಕಮರ್ಷಿಯಲ್ ಈಗ ಅದರದೆಲ್ಲ ಏನು ಅಗತ್ಯ ಇಲ್ಲ. ನಾವು ಹೌದು. ಮಾಮೂಲಿ ಒಂದು ಸೀಟು, ಯೋಗಾಸನಕ್ಕೆ ಬೇಕಾದಷ್ಟು ಸೀಟುಗಳು ಸಿಗುತ್ತೆ ಅಮೆಝಾನ್ ಅಲ್ಲಿ, ತಗೊಂಡು ಅದನ್ನು ಉಪಯೋಗಿಸಿದ್ರೆ ಸಾಕು. ಇಲ್ಲ ಮನೇಲೆ ಒಂದು ದಿಂಬು, ಅದನ್ನ ನಾವು ಆರಾಮಾಗಿ ಹಾಕೊಂಡು ಒಂದು ಕುಶನ್ ಮಾಡ್ಕೊಂಡು ನಾವು ನಮಗೆ ಯಾವ್ದು ಸರಿಯಾಗಿ ಕೂತ್ಕೊಳ್ಳೋದಕ್ಕೆ, ತುಂಬಾ ಹೊತ್ತು ಕೂತ್ಕೊಳ್ಳೋದಕ್ಕೆ ಆರಾಮಾಗಿರುತ್ತೋ ಅಂತ ಸೀಟನ್ನು ಮಾಡ್ಕೊಳ್ಬೇಕು. ತುಂಬಾ ಎತ್ತರಕ್ಕೆ ಹಾಕೊಂಡ್ರು ಈ ವರ್ಟಿಬ್ರಲ್ ಕಾಲ್ಮು ಸರಿಯಾಗಿ ಇರಲ್ಲ, ಮತ್ತೆ ಹಳ್ಳ ಮಾಡ್ಕೊಂಡ್ರು ಅದು ಸ್ಟ್ರೈಟ್ ಆಗಿರಲ್ಲ. ಅದಕ್ಕೋಸ್ಕರ ಅದಕ್ಕೆ ತಕ್ಕನ ಹಾಗೆ ನಾವು ಹಾಕೊಂಡು ಕೂತ್ಕೊಳ್ಬೇಕು. ಯೋಗ ಅಭ್ಯಾಸ ಮಾಡಿರೋರು ಎಲ್ಲರಿಗೂ ಅದು ಚೆನ್ನಾಗಿ ಗೊತ್ತಿರುತ್ತೆ. ಇಲ್ಲ ಅಂದ್ರೆ ಇವಾಗ ಕೊಟ್ಟಿರೋದು ಟಿಪ್ಸ್ ಏನ್ ಕೊಟ್ಟಿದ್ದಾರೆ ಅದನ್ನ ಫಾಲೋ ಮಾಡಿ, ಅಥವಾ ಗೊತ್ತಿರೋರ ಮೂಲಕ ಹೇಗಿರ್ಬೇಕು, ಎಷ್ಟು ಎತ್ತರ ಇರ್ಬೇಕು ಅನ್ನೋದನ್ನ ತಿಳ್ಕೊಂಡು ನೀವು ಅದನ್ನ ರೆಡಿ ಮಾಡ್ಕೊಳ್ಬೋದು. ಹನ್ನೆರಡನೇ ಶ್ಲೋಕ. ತತ್ರೈಕಾಗ್ರಂ ಮನಃ ಕೃತ್ವಾ ಯತ ಚಿತ್ತೇಂದ್ರಿಯ ಕ್ರಿಯಃ ಉಪವಿಶ್ಯಾಸನೆ ಯುಂಜಾತ್ ಯೋಗಮಾತ್ಮ ವಿಶುದ್ಧಯೇ. ಇದರರ್ಥ ಅದರ ಮೇಲೆ ದೃಢವಾಗಿ ಕುಳಿತು ಯೋಗಿಯು ಮನಸ್ಸನ್ನು ಶುದ್ಧೀಕರಿಸಲು ಶ್ರಮಿಸಬೇಕು. ಎಲ್ಲ ಆಲೋಚನೆಗಳು ಮತ್ತು ಚಟುವಟಿಕೆಗಳನ್ನು ನಿಯಂತ್ರಿಸಬೇಕು. ಏಕಾಗ್ರತೆಯಿಂದ ಧ್ಯಾನದಲ್ಲಿ ಕೇಂದ್ರೀಕರಿಸಬೇಕು. ಏಕಾಗ್ರತೆ ಅನ್ನೋದು ಹೆಂಗ್ ಇಟ್ಕೊಳ್ಬೇಕು ಅಂತ ಬಿಟ್ಟು ಮುಂದಿನ ಸ್ಟೆಪ್ ಹೇಗ್ ತಗೊಳ್ಬೇಕು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಆಸನದ ಮೇಲೆ ಕುಳಿತುಕೊಂಡೆ ಯೋಗಾಭ್ಯಾಸ ಮಾಡುವ ಮೊದಲು ಏನ್ ಮಾಡ್ಬೇಕು ಅಂತ. ಅದೇ ಆಸನ ರೆಡಿ ಆದ್ಮೇಲೆ, ನೆಕ್ಸ್ಟ್ ಅವರು ಯಾವ ತರ ಪರಿಸರ ಎಲ್ಲ ನೀಟಾಗಿ ಇಟ್ಕೊಂಡು ಆಸನ ಎಲ್ಲ ಮಾಡಿ ಆದ್ಮೇಲೆ ಅವ್ರು ಏನ್ ಮಾಡ್ಬೇಕಂದ್ರೆ, ಅವ್ರದ್ದು ಮೇಯ್ನು ಚಿತ್ತ. ಆಸನದಲ್ಲಿ ಕುಳಿತ ತಕ್ಷಣನೇ ಅದು ಯೋಗ ಆಗ್ಬಿಡಲ್ಲ. ಅವರು ಸೂಕ್ತ ರೀತಿಯಲ್ಲಿ ಆಸನದ ಮೇಲೆ ಸರಿಯಾಗಿ ಕೂತ್ಕೊಂಡು, ಆಮೇಲೆ ಮಾನಸಿಕ ವಾತಾವರಣನೂ ಸರಿಗಿರ್ಬೇಕು ಅವ್ರಿಗೆ. ಆಸನದ ಮೇಲೆ ಕುಳಿತುಕೊಂಡಿದ ತಕ್ಷಣ ಅವರು ಸಾಧಿಸಿದೀನಿ ಅಂತ ಹೇಳಕ್ ಆಗಲ್ಲ. ಅಲ್ಲಿ ಅವರು ಅಭ್ಯಾಸ ಮಾಡ್ಬೇಕು. ಆಮೇಲೆ ಅವರು ಏನ್ ಮಾಡ್ಬೇಕು, ಮನಸ್ಸನ್ನ ತುಂಬಾ ಏಕಾಗ್ರತೆಯಿಂದ ಇಟ್ಕೊಂಡಿರ್ಬೇಕು ಮನಸ್ಸನ್ನ. ಮನಸ್ಸು ಮೇಯ್ನು ಮನಸ್ಸು ಈಗ ನಾವೇನೋ ಮಾಡ್ತಾ ಇರ್ತೀವಿ, ಅದು ಮರ್ಕಟ ಅಂತ ಹೇಳ್ತಾರಲ್ಲ, ಆತರ ಒಂದು ಕ್ಷಣ ಇದ್ದಾಗೆ ಇನ್ನೊಂದು ಕ್ಷಣ ಇರಲ್ಲ ಮನಸ್ಸು. ಆ ಮನಸ್ಸನ್ನ ಕೇಂದ್ರೀಕರಿಸದೆ ಅದು ಮೇನ್. ನಾವು ಏನಾದ್ರೂ ಯೋಗಾಭ್ಯಾಸ ಮತ್ತೆ ಧ್ಯಾನದಲ್ಲಿ ಕೂತ್ಕೋಬೇಕು ಅಂದ್ರೆ ಸರಿಯಾದ ಸ್ಥಳ ಮತ್ತೆ ಸರಿಯಾದ ಪರಿಸರ. ಆಮೇಲೆ ಅವ್ರು ಹೇಳಿದ್ರಲ್ಲ, ಎತ್ತರದಲ್ಲಿದ್ರೆ ನಮ್ಮ ಮನ್ಸು ಈಗೇನಾದ್ರೂ ನಾವ್ ಎತ್ತರದಲ್ಲಿ ಇದ್ದೀವಿ ಬಿದೋಗ್ಬಿಡ್ತೀವ ಅನ್ನೋ ತರ ಥಿಂಕ್ ಮಾಡ್ಬಾರ್ದು. ಹಳ್ಳದಲ್ಲಿ ತಗ್ಗಲ್ಲಿದ್ರೆ ಕುಸ್ತು ಬೀಳಬಿಡುತ್ತಾ ಅನ್ನೋ ತರ ಯೋಚನೆ ಮಾಡ್ಬಾರ್ದು, ಆಲೋಚನೆ ಮಾಡ್ಬಾರ್ದು. ಆ ತರ
ಪರಿಸರ ಎಲ್ಲ ಸರಿ ಮಾಡ್ಕೊಂಡು ಅವರು ಅಂತಃಕರಣನ ಶುದ್ಧಿಯಾಗಿಟ್ಕೊಂಡು ಮನಸ್ಸನ್ನ ಆತ್ಮನಲ್ಲೇ ನೆಲೆಗೊಳಿಸ್ಬೇಕು. ಒಂದೇ ಏಕಾಗ್ರತೆಯಿಂದನೇ ಈಗ ಇವರು ಬಿಲ್ಲು ಬಾಣ ಹೊಡೆದಾಗ ಹೆಬ್ಬೆರಳು ದ್ರೋಣಾಚಾರ್ಯರು ಹೆಬ್ಬೆರಳನ್ನ ಕಟ್ ಮಾಡ್ತಾರಲ್ಲ, ಅದು ಅವ್ರದ್ದು ಏನಂದ್ರೆ ಏಕಾಗ್ರತೆ. ಆ ಗುರುಗಳು ಏಕಲವ್ಯನ ಕತೆ ಹೇಳ್ತಾ ಇದ್ದೀರಾ? ಏಕಲವ್ಯ, ಕರೆಕ್ಟ್. ಅವ್ರ ಹೆಸರು ಹೇಳುವಾಗ ಸಡನ್ ಆಗಿ ಬರ್ಲಿಲ್ಲ, ಗೊತ್ತು ಅವ್ರ ಹೆಸರು, ನಾವ್ ಹೇಳುವಾಗ ಬರ್ಲಿಲ್ಲ. ಈಗ ಅದೇ ಏಕಲವ್ಯ, ಅವ್ರ ಗುರುಗಳದ್ದು ಮೂರ್ತಿ ಇಟ್ಕೊಂಡು ಎಷ್ಟು ಗುರಿ ಇದ್ ಮಾಡ್ದೆ ಗುರಿಯಿಂದ ಗುರುಗಳಿಗೋಸ್ಕರ ಕಾಣಿಕೆಯಾಗಿ ಹೆಬ್ಬೆರಳನ್ನೇ ಕಟ್ ಮಾಡ್ಕೊಟ್ರು. ಆ ತರ ಏಕಾಗ್ರತೆ, ಮನಸ್ಸನ್ನ ಕಂಟ್ರೋಲ್ ಮಾಡೋದೇ ಮೇಯ್ನು. ಎಲ್ಲದಕ್ಕಿನ್ನ ಮನ್ಸನ್ ಕಂಟ್ರೋಲ್ ಮಾಡ್ಬೇಕು ಯಾವಾಗ್ಲೂ. ಅಂತರಂಗ ಶುದ್ಧವಾಗಿರ್ಬೇಕು, ಪರಿಸರನೂ ಸರಿಯಾಗಿರ್ಬೇಕು. ಎಲ್ಲ ನಿಂತಿರೋದೇ ಮನಸ್ಸಿನ ಮೇಲೆ. ಮನ್ಸು ಶುದ್ಧವಾಗಿದ್ರೆ ನಾವ್ ಎಲ್ಲಿದ್ರು ಪ್ರಸನ್ನವಾಗಿರ್ತೀವಿ. ಮತ್ತೆ ನಾವು ಸಾಧನೆ ಏನಾದ್ರೂ ಸಾಧಿಸ್ಬೇಕು ಅಂದ್ರೂ ಮನ್ಸೇ ಕಾರಣ. ಆತರ ಸ್ಥಿರವಾಗಿ ಆತ್ಮನಲ್ಲೇ ಸ್ಥಿರವಾಗಿ ನಿಲ್ಬೇಕು. ಆತರ ಅನ್ನಿಸ್ತು ಮೇಡಮ್. ಚೆನ್ನಾಗಿ ಹೇಳಿದ್ದೀರಾ. ಹಾಗೇನೆ ಏಕಲವ್ಯ ಮಾತ್ರ ಅಲ್ಲ, ಅರ್ಜುನನು ಅದರಲ್ಲಿ ಬಹಳ ಧೀರ, ಮತ್ಸ್ಯ ಯಂತ್ರವನ್ನೇ ಭೇದಿಸಿರುವಂತಹವನು. ಹಾಗೆ ಏಕಾಗ್ರತೆ ಒಂದ್ ಕಡೆ ಕೂತ್ಕೊಳ್ಬೇಕು ಅಂದ್ರೆ ಮನಸ್ಸು ಯಾವಾಗ್ಲೂ ಅದಕ್ಕೆ ಟ್ರೈನಿಂಗ್ ಕೊಡ್ಬೇಕು, ಸತತ ಪ್ರಯತ್ನನೂ ಮಾಡ್ತಾ ಇರ್ಬೇಕು. ಇದ್ರಲ್ಲಿ ಮುಖ್ಯವಾಗಿ ಬಂದ ಚಿತ್ತ ಮತ್ತೆ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಇಂದ್ರಿಯಗಳ ಹೊರಗಡೆ ಹರಿ ಬಿಡ್ತಾ ಇದ್ರೆ ಒಂದ್ ಕಡೆ ಕೂತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಚಂಚಲವಾಗ್ಬಿಡುತ್ತೆ, ಧ್ಯಾನ ಮಾಡೋದಕ್ಕೆ ಆಗಲ್ಲ. ಈ ಚಿತ್ತ ಯಾಕೆ ತಂದಿದ್ದಾರೆ ಇಲ್ಲಿ ಅಂತಂದ್ರೆ, ಚಿತ್ತದಲ್ಲೇ ಎಲ್ಲ ವಿಚಾರಗಳು ಎಲ್ಲ ಶೇಖರಣೆಯಾಗಿರುವಂತಹದ್ದು. ನಾವು ಹೇಳ್ಕೊಂಡು ಅಲ್ಲೇ ಎಲ್ಲ ಸ್ಟೋರೇಜ್ ಚಿತ್ತದಲ್ಲೇ. ಆದ್ರಿಂದ ಅದರ ವ್ಯಾಪಾರನ ಫಸ್ಟ್ ಬಂದ್ ಮಾಡ್ಬೇಕು. ಬಂದ್ ಮಾಡದ್ಮೇಲೆ ಅವಾಗ ಹೊರಗಡೆ ಇಂದ್ರಿಯಗಳನ್ನು ಬಂದ್ ಮಾಡಿ ಮನಸ್ಸನ್ನ ಒಂದ್ ಕಡೆ ಕೂಡಿಸ್ಬೇಕು. ಅವುಗಳ ವ್ಯಾಪಾರವನ್ನೆಲ್ಲನೂ ನಾವು ಸ್ಥಗಿತ ಅಲ್ಲ, ಪೂರ್ತಿಯಾಗಿ ನಿಲ್ಲಿಸ್ಬಿಡ್ಬೇಕು. ನಿಲ್ಲಿಸಿದಾಗ ಮಾತ್ರವೇ ಅಲ್ಲಿ ಒಂದ್ ಕಡೆ ಮನಸ್ಸು ಅನ್ನೋದು ಕೂತ್ಕೊಳ್ಳೋದು. ಈ ರೀತಿಯಲ್ಲಿ ಅಂತಃಕರಣನ ಶುದ್ಧ ಧ್ಯಾನ ಮಾಡೋದಕ್ಕೆ ನಾವು ಮನಸ್ಸನ್ನ ಕೇಂದ್ರೀಕರಿಸಿ ಏಕಾಗ್ರತೆಯಿಂದ ಧ್ಯಾನದಲ್ಲಿ ನಿಲ್ಲಬೇಕು. ಈಗ ನಾವೇನೆ ಧ್ಯಾನ ಮಾಡಕ್ಕೆ ಒಂದ್ ರೂಮ್ ಅಲ್ಲಿ ಕೂತ್ರೆ ನಮ್ಗೆ ಅಡಿಗೆ ಮಾಡ್ಬೇಕು, ತಿಂಡಿ ಮಾಡ್ಬೇಕು, ಯಾವ್ಯಾವ ಟೈಮ್ಗೆ ಹೋಗ್ತೀವಿ ಆ ಮನ್ಸು ಆ ಕಡೆ ಎಳಿತಾ ಇರುತ್ತೆ. ಆತರ ಎಲ್ಲ ಇರಬಾರ್ದು. ಒಂದ್ ಏಕಾಗ್ರತೆ ಇರ್ಬೇಕು. ಆಮೇಲೆ ಅಂತಃಕರಣ ಶುದ್ಧವಾಗಿರ್ಬೇಕು. ಏನೇನೋ ಯೋಚನೆ ಮಾಡಬಾರ್ದು. ಏನ್ ಯೋಚನೆ ಮಾಡಿದ್ರು ಆ ಕಡೆ ತೆಳ್ಳಿ ಪ್ರತಿ ದಿನ ಮಾಡಿ 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 ಏಕಾಗ್ರತೆ ಬರ್ಸ್ಕೊಂಡು ಮನ್ಸನ್ನ ಕಂಟ್ರೋಲ್ ಮಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ದಾಗೆ ಹಿಡ್ದಿಟ್ಕೊಂಡು ನಮ್ಮ ಮನ್ಸನ್ನ ಧ್ಯಾನದಲ್ಲಿ ಕೂತ್ಕೋಬೇಕು. ಕರೆಕ್ಟ್ ವೀಣಾಜಿ. ಇವಾಗ ಅಡಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು, ಮೊದ್ಲು ಅಡಿಗೆ ಮಾಡಿ ಮುಗಿಸ್ಬಿಡ್ಬೇಕು. ಆ ಕಡೆ ಯೋಚನೆ ಬರಬಾರ್ದು ನಮ್ಗೆ. ಎಲ್ಲ ಮಾಡಿ ಮುಗಿಸ್ಬಿಟ್ಟು ನಮ್ಮನ್ನ ಯಾರು ಮಾತಾಡ್ಸ್ಬಾರ್ದು ಅನ್ನೋ ರೀತಿಯಲ್ಲಿ ನಾವು ಎಲ್ಲ ನಮ್ಮ ಕರ್ತವ್ಯಗಳನ್ನೆಲ್ಲ ಮಾಡಿ ಮುಗಿಸ್ಬಿಟ್ಟು ಒಂದ್ ಕಡೆ ಕೂತ್ಕೊಳ್ಬೇಕು. ಆವಾಗ ಮನಸ್ಸು ಆ ಕಡೆನೂ ಹೋಗಲ್ಲ, ಈ ಕಡೆನೂ ಹೋಗಲ್ಲ, ಬೇರೆಯವ್ರು ನಮ್ಗೆ ತೊಂದ್ರೆನೂ ಕೊಡಲ್ಲ. ಹೌದು. ಸುಮತಿ, ಮುಂದಿನ ಶ್ಲೋಕ. ಆಂಟಿ. ಸಮಂ ಕಾಯ ಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರಃ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚಾನವಲೋಕಯನ್. ಅವನು ದೇಹ, ಕುತ್ತಿಗೆ ಮತ್ತು ತಲೆಯನ್ನು ನೇರ ರೇಖೆಯಲ್ಲಿ ದೃಢವಾಗಿ ಹಿಡಿದಿಟ್ಟುಕೊಳ್ಳಬೇಕು ಮತ್ತು ಕಣ್ಣುಗಳು ಅಲೆದಾಡಲು ಬಿಡದೆ ಮೂಗಿನ ತುದಿಯನ್ನು ನೋಡಬೇಕು. ಯಾವ ರೀತಿ ಶರೀರವನ್ನ ಇಟ್ಕೊಳ್ಬೇಕು, ಇದು ಯಾತಕ್ಕೆ ಇದನ್ನು ಹೇಳಿದ್ದಾರೆ ಅನ್ನೋದನ್ನು ನಿಮ್ಮ ತಿಳುವಳಿಕೆ ಹೇಗಿದೆಯೋ ಆ ರೀತಿಯಲ್ಲಿ ನೀವು ಶೇರ್ ಮಾಡ್ಕೊಳ್ಳಿ. ನನ್ ಕಾಮನ್ ಸೆನ್ಸ್ ಅಲ್ಲಿ ನನ್ಗೇನ್ ಅನ್ಸ್ತು ಅಂದ್ರೆ, ಈ ಬಾಡಿ, ನೆಕ್ಕು ಮತ್ತೆ ಹೆಡ್ ನ ಸ್ಟ್ರೈಟ್ ಆಗಿ ಇಡ್ಬೇಕು. ಯಾಕೆ ಅಂದ್ರೆ ನೀವು ಆವಾಗ್ಲೇ ನಾನು ಆನ್ ಮಾಡ್ದಾಗ
ನಾವು ಯೂಶಲ್ ಆಗಿ ಯಾವಾಗ ಕೂತ್ಕೊಂಡ್ರು, ಯೋಗ ಅಂತಲ್ಲ, ಸಾಧಾರಣವಾಗಿ ಯಾವಾಗ ಕೂತ್ಕೊಂಡ್ರು ಎಲ್ಲರೂ ಹೇಳೋದು ಈ ಬ್ಯಾಕ್ ನ ಬೆಂಡ್ ಮಾಡಬೇಡಿ, ಈ ತರ ಸ್ಟ್ರೈಟ್ ಆಗೇ ಕೂತ್ಕೊಳ್ಳಿ ಅಂತ. ಇವನ್ ನಮ್ಮ ಮಕ್ಳಿಗೂ ಸ್ಕೂಲಲ್ಲಿ ಫಸ್ಟ್ ಅದನ್ನೇ ಹೇಳ್ತಾರೆ. ಮತ್ತೆ ಮೆಡಿಟೇಷನ್ ಬುಕ್ಗಳು ಏನೇನಿದೆಯೋ ಅದ್ರಲ್ಲೆಲ್ಲ ಹೇಳೋದು ಏನಂದ್ರೆ ಮನುಷ್ಯ ಫಸ್ಟ್ ಸ್ಟ್ರೈಟ್ ಆಗೇ ಕೂತ್ಕೋಬೇಕು, ಈ ಬ್ಯಾಕ್ ಬೋನ್ ನ ಬೆಂಡ್ ಮಾಡದೆ ಕೂತ್ಕೋಬೇಕು. ಅದು ರೀಸನ್ ಏನು ಅಂತ ಓದಿದ್ದೆ ನಾನು. ಈ ಬ್ಲಡ್ ಸರ್ಕ್ಯುಲೇಷನ್, ಈ ಸ್ಪೈನ್ ಏನಿದೆ ಅಲ್ವಾ, ಯಾವಾಗ್ಲೂ ಸ್ಟ್ರೈಟ್ ಇರ್ಬೇಕು. ಭಗವದ್ಗೀತೆನಲ್ಲಿ ಮುಂಚೆ ಕೂಡ ಇನ್ನೊಂದು ಚಾಪ್ಟರ್ ಅಲ್ಲಿನು ಯಾರು ಸ್ಪೈನು ಸ್ಟ್ರೈಟ್ ಆಗಿದೆಯೋ ಅವರು ಬ್ಯಾಲೆನ್ಸ್ ಥಿಂಕಿಂಗ್ ಇರುತ್ತೆ ಅಂತಾರೆ. ಯಾಕಂದ್ರೆ ಈ ಬ್ಲಡ್ ಸರ್ಕ್ಯುಲೇಷನ್ ಹೆಡ್ಗೆ ಹೋದಾಗ ಫುಲ್ ಆಗಿ ಹೋದಾಗ ಎಲ್ಲಾ ಕಡೆ ಸರ್ಕ್ಯುಲೇಟ್ ಆಗತ್ತೆ ಬ್ಲಡ್. ಆವಾಗ ತಲೆಗೆ, ಅವಾಗ ನಮ್ಗೆ ಎಲ್ಲಾ ವಿಧಾನದಲ್ಲಿ ನಮ್ಗೆ ಯೋಚನೆ ಮಾಡೋ ಶಕ್ತಿ, ಅದರಿಂದ ಬ್ಯಾಲೆನ್ಸ್ ಆಫ್ ಮೈಂಡ್ ಸಿಗತ್ತೆ ಅಂತ. ಮೋಸ್ಟ್ ಪ್ರಾಬಲಿ ಈ ಬಾಡಿ, ನೆಕ್, ಹೆಡ್ ಫಾರ್ಮ್ ಒಂದೇ ಸ್ಟ್ರೈಟ್ ಲೈನ್ ಇರೋದು ಅದೇ ಕಾರಣನೇ. ಯಾವ ತರ ಸ್ಪೈನ್ ಸ್ಟ್ರೈಟ್ ಆಗಿ ಇಟ್ಕೊಂಡ್ರೆ ಬ್ಲಡ್ ಸರ್ಕ್ಯುಲೇಷನ್ ತಲೆ ತನಕ ಹೋಗಿ ಸಮವಾಗಿ ಸರ್ಕ್ಯುಲೇಷನ್ ಆಗಿ ನಮ್ಮ ಬ್ಯಾಲೆನ್ಸ್ ಥಿಂಕಿಂಗ್ ಬರುತ್ತೋ, ಬ್ಯಾಲೆನ್ಸ್ ಮೈಂಡ್ ಬರುತ್ತೋ, ಅದೇ ತರ ಇದು ಹೆಲ್ಪ್ ಆಗ್ಬೋದು ಅಂತ ನನ್ನಿದು. ಮತ್ತೆ ಟಿಪ್ ಆಫ್ ದ ನೋಸ್ ಅಂದ್ರೆ ಏಕಾಗ್ರತೆಗೋಸ್ಕರ ಇರ್ಬೋದು. ಈ ತರ ಕೂತ್ಕೊಂಡಾಗ ನಮ್ಗೆ ಇನ್ನೇನು ಕಾಣಿಸ್ಬಾರ್ದು. ನನ್ಗೆ ಗೊತ್ತಿಲ್ಲ ಆಂಟಿ, ನಾನು ಬೇರೆ ಯಾರನ್ನ ಕೊಟ್ಟಿದ್ರೆ ನಾನೇ ನಿಮ್ಮನ್ನ ಈ ಆನ್ಸರ್ ಕೇಳ್ತಾ ಇದ್ದೆ. ನನ್ನ ಅಂದಾಜಲ್ಲಿ ನಾನು ಹೇಳ್ತಾ ಇದ್ದೀನಿ. ಈ ನೋಸ್ ಬಂದ್ಬಿಟ್ಟು ನಮ್ಗೆ ಈ ತರ ಕುತ್ಕೊಂಡು ಸ್ಟ್ರೈಟ್ ಆಗಿ ಕುತ್ಕೊಂಡು ನೋಡಿದಾಗ ಇನ್ನೇನು ಕಾಣಿಸ್ಬಾರ್ದು. ಸೆನ್ಸ್ ಆರ್ಗನ್ಸ್ ನ ನಾವು ಸಾಧಾರಣವಾಗಿ ಕಣ್ಣುಗಳನ್ನ ಇದನ್ನ ಯಾವ ಕಡೆನೂ ಬಿಡಬಾರ್ದು. ಯಾಕಂದ್ರೆ ಬಿಟ್ಬಿಟ್ರೆ ಈ ಸೆನ್ಸ್ ಆರ್ಗನ್ ಬೇರೆಲ್ಲ ಯೋಚನೆ ಮಾಡಕ್ ಶುರು ಮಾಡ್ಬಿಡತ್ತೆ, ಬೇರೆಲ್ಲ ಅಟ್ರಾಕ್ಟ್ ಆಗ್ಬಿಡತ್ತೆ. ಅದಕ್ಕೆ ಅದು ಕಂಟ್ರೋಲ್, ಸೆನ್ಸ್ ಆರ್ಗನ್ಸ್ ನ ಫಸ್ಟ್ ಕಂಟ್ರೋಲ್ ಮಾಡ್ಬೇಕು ಅಂತ ಇಡೀ ಭಗವದ್ಗೀತೆಯಲ್ಲಿ ಸೆನ್ಸ್ ಆರ್ಗನ್ಸ್ ಕಂಟ್ರೋಲ್ ಮಾಡ್ಬೇಕಂದ್ರೆ ಇದೇ ಟಿಪ್ ಅದು. ಇವಾಗ ಮಕ್ಳಿಗೂ ಅಷ್ಟೇ, ನಾವು ಏನೋ ಹೇಳ್ಕೊಡ್ತಾ ಆ ಕಡೆ ಈ ಕಡೆ ನೋಡಿದ್ರೆ ತಕ್ಷಣ ಕೋಪ ಬರುತ್ತೆ, ಅಲ್ಲೇ ನೋಡ್ತೀವಿ ಎಲ್ಲಿ ನೋಡಿಲ್ಲಿ ಅಂತ ಹೇಳ್ತೀವಲ್ಲ, ಅದೇ ತರ ನಮ್ಗುನು ಇರ್ಬೋದು ಅಂತ ನನಗೆ ಅಷ್ಟೇ. ಹಾಗೆ ಇವಾಗ ಕುದುರೆ ಒಂದೇ ಕಡೆ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ಕಣ್ಣಿನ ಹತ್ರ ಅದು ಜೀನು ಹಾಕಿರ್ತಾರೆ ಅಲ್ವಾ, ಇಲ್ಲಾಂದ್ರೆ ಆ ಕಡೆ ಈ ಕಡೆ ಹೋಗ್ತಾರೆ, ಅದು ಚಂಚಲ. ಮನಸ್ಸು ಅಷ್ಟೇ, ಕುದುರೆಗೆ ಹೋಲ್ಸೋದು ಅದು ಚಂಚಲ. ಅದಕ್ಕೆ ನೇರವಾಗಿ ಹಾಗಂದ್ಬಿಟ್ಟು ಮನಸ್ಸು ಸ್ಟಿಫ್ ಆಗಿ ಇದು ದೇಹ ಸ್ಟಿಫ್ ಆಗಿ ಇಟ್ಕೊಳ್ಬೇಕು ಅನ್ನೋದೇನಿಲ್ಲ. ಆರಾಮಾಗಿರ್ಬೇಕು, ಆದ್ರೆ ಸ್ಟ್ರೈಟ್ ಆಗಿರ್ಬೇಕು, ಪೈನ್ಯವಾಗಿ ಸ್ಟ್ರೈಟ್ ಆಗಿರ್ಬೇಕು. ಅವಾಗ ಆ ಸ್ಪೈನಲ್ ಫ್ಲೂಯಿಡ್ ಅನ್ನೋದೇನು ಇದೆ ಅದು ಸರಿಯಾಗಿ ಹರಿದಾಡುತ್ತೆ. ಅದು ಬಹಳ ಮುಖ್ಯವಾದದ್ದು. ಏನೇ ಒಂದು ಧ್ಯಾನ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗತ್ತೆ. ನೀವು ಹೇಳಿದ ಹಾಗೆ ಎಲ್ಲ ಸ್ಕೂಲ್ಗಳಲ್ಲಿ ಮಕ್ಕಳು ಎಲ್ಲಾನು ಸ್ಪೈನ್ ಸ್ಟ್ರೈಟ್ ಆಗಿ ಇಟ್ಕೊಂಡ್ರೆ, ನಾವೆಲ್ಲ ಸ್ಕೂಲ್ಗಳಿಗೆ ಕಾಲೇಜುಗಳಿಗೆಲ್ಲ ಹೋದಾಗ ಸ್ಪೈನ್ ಕರೆಕ್ಟ್ ಆಗಿ ಇಟ್ಕೊಂಡು ತಾನೇ ಕೂತ್ಕೊಂಡು ಕೇಳ್ತಾ ಇದ್ವಿ. ಇಲ್ಲ ಅಂತಂದ್ರೆ ಅವ್ರು ಹೇಳಿದ್ದು ನಮ್ಗೆ ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ, ಕಾಂಪ್ರಿಹೆಂಡ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಆದ್ರಿಂದ ಅದು ಹೀಗೆ ಹೇಳಿರುವಂತಹದ್ದು. ಇದೆಲ್ಲಾನು ಗೊತ್ತು, ಅನಾಟಮಿ ಗೊತ್ತಿದೆ ಆ ಕಾಲದಲ್ಲಿ, ಮತ್ತೆ ಫಿಸಿಯಾಲಜಿ ಗೊತ್ತಿದೆ, ಎಲ್ಲ ಗೊತ್ತಿದೆ. ಶ್ರೀಕೃಷ್ಣ ಎಲ್ಲವನ್ನು ತಿಳಿಸಿ ಹೇಳ್ತಾ ಇದ್ದಾರೆ. ಸಾಧಾರಣವಾಗಿನೂ ನಾವು ಈ ಜ್ಞಾನಿಗಳು ಯಾರು ಇರ್ತಾರೆ ಆಂಟಿ, ತುಂಬಾ ಯೋಚನೆ ಮಾಡಿ ಮಾತಾಡ್ತಾರೆ ನೋಡಿ, ತುಂಬಾ ಪಕ್ಕ ಇದು ಮಾಡಿ ಮಾತಾಡ್ತಾರಲ್ಲ, ಅವರೆಲ್ಲ ನೋಡಿ ಕೂತ್ಕೊಂಡಾಗ ಸ್ಪೈನ್ ಸ್ಟ್ರೈಟ್ ಮಾಡ್ಕೊಂಡೇ ಇರ್ತಾರೆ. ನಮ್ಮಂತವ್ರು ಬೆಂಡ್ ಮಾಡ್ಕೊಂಡು, ಅದು ಸೈನ್ ಆಫ್ ಲೆಥಾರ್ಜಿ ಕೂಡ. ನಾವ್ ಹೀಗೆ ಹಾಗೆ ಬೆಂಡ್ ಮಾಡ್ಕೊಂಡ್ರೆ ಅದೊಂಥರ ಸೋಮಾರಿತನದೊಂದು ಇದೂನು, ಅದು ಇಂಡಿಕೇಶನ್. ಅಂತ ಅಂದಾಗ ಕೂತ್ಕೊಳ್ತೀವಿ, ಅಟೆನ್ಷನ್ ಈಸ್ಕೊಳಕ್ಕೆ ಮೈಂಡ್ ರೆಡಿ ಇಟ್ಕೊಳ್ಳೋದು. ಅದು ಮಾತಾಡೋಗ್ಲೂ ತೂಕವಾಗಿ ಮಾತಾಡ್ಬೇಕು, ಯೋಚನೆನೂ ತೂಕವಾಗಿ ಬರುತ್ತೆ ಅವಾಗ ಅಂತ. ಸರಿ. ಆಮೇಲೆ ಮೂಗುನ್ ತುದಿ ನೋಡ್ಬೇಕು ಅನ್ನೋದು ಏಕಾಗ್ರತೆಗೋಸ್ಕರ. ತುದಿ ಅದೇ ಆ ಕಡೆ ಈ ಕಡೆಗೆಲ್ಲ ಹರಿದಾಡ್ಬಾರ್ದು ಅಂತ ಬಿಟ್ಟು, ಹಾಗಂದ್ಬಿಟ್ಟು ಕಣ್ಣೆಲ್ಲ ಸ್ಟ್ರೈನ್ ಮಾಡ್ಕೊಳ್ಳೋ ಹಾಗಿಲ್ಲ. ಆ ಕಡೆಗೆ ಹೊರಗಡೆ ಎಲ್ಲ ಚಂಚಲವಾಗಿ ಹರಿಬಿಡ್ಬಾರ್ದು ಅಂತ. ಅದಕ್ಕೆ ಇವಾಗೆಲ್ಲ ಕಣ್ಣೆ ಮುಚ್ಕೊಂಡ್ಬಿಡ್ತಾರಲ್ಲ ಮೆಡಿಟೇಷನ್, ಎಲ್ಲೂ ಬೇಡ, ಸುಮ್ಮನೆ ಕಣ್ಣ ಮುಚ್ಕೊಂಡ್. ಇನ್ನೊಂದು ಇವಾಗ ನೀರ್ದೆಲ್ಲ
ಇದು ನೋಡ್ದೆ ಆಂಟಿ. ಡೀರ್ ಬಂದ್ಬಿಟ್ಟು ರೀಸನ್ ನೀವು ಹೇಳಿತರ ಟೈಗರ್ ಬಂದ್ಬಿಟ್ಟು ಮೋಕ್ಷ ಪ್ರಾಪ್ತಿ ಬೇಕಾದವರು ಆ ಟೈಗರ್ ಇದ್ರ ಮೇಲೆ ಕುತ್ಕೊಂತಾರೆ. ಯಾಕೆಂತ ಗೊತ್ತಿಲ್ಲ. ಇದು ಜ್ಞಾನ ಪ್ರಾಪ್ತಿಗೆ ಇಂಪಾರ್ಟೆಂಟ್ ಅಂತೆ. ಮತ್ತೆ ಬರೀ ನೆಲದ ಮೇಲೆ ಕೂತ್ಕೊಂಡ್ರೆ ನಾವು ಮೆಡಿಟೇಷನ್ ಏನ್ ಮಾಡ್ತೀವೋ ಆ ಎನರ್ಜಿಗಳು ಸಾಧಾರಣವಾಗಿ ಹರಿದು ಹೋಗುತ್ತೆ ಅಂತೆ. ಇದಕ್ಕೆ ಹೌದು, ಹೋಗ್ಬಾರ್ದು. ನೆಲಕ್ಕೆ ಹೋಗ್ಬಿಡುತ್ತೆ. ಅದೊಂದು ರೀಸನ್ ಅಂತೆ. ಮತ್ತೆ ಡೀರ್ ಬಂದ್ಬಿಟ್ಟು ಯಾವ್ದು ನ್ಯಾಚುರಲ್ ಆಗಿ ಹಂಟು ಮಾಡದೆ ಸತ್ತಿರುತ್ತಲ್ವಾ ಅಂತ ಅದು ಸಾಧಾರಣವಾಗಿ ಆತರ ಆ ಡೀರು ಸ್ಕಿನ್ ಮೇಲೆ ಕುತ್ಕೊಂಡಾಗ ನ್ಯಾಚುರಲ್ ಆಗಿ ಹೋಗಿರೋದು ಮೇಲೆ ಕುತ್ಕೊಂಡು, ಮತ್ತೆ ಅದು ಸಾತ್ವಿಕ ಪ್ರಾಣಿ ಅಲ್ವಾ, ತುಂಬಾ ಸಾಧುವಾದ ಪ್ರಾಣಿ. ಆ ಗುಣಗಳು ಆಗ್ಲಿ ಅಥವಾ ಅದು ನಮ್ಗೆ ಸಾಫ್ಟ್ ಕುಶನ್ ತರ. ಆಮೇಲೆ ನಾವು ಇದು ಕುತ್ಕೊಂಡಾಗ ಫುಲ್ ಡೀಪ್ ಮೆಡಿಟೇಷನ್ ಹೋದಾಗ ಈ ಇಲಿಗಳು ಅಥವಾ ಬೇರೆ ನೆಲದ ಮೇಲೆ ಓಡಾಡತ್ತಲ್ಲ ಅದೆಲ್ಲ ಯಾವ್ದನ್ನು ಬರ್ದೇ ಇರೋ ತರ ಅದು ಡೀರ್ ಸ್ಕಿನ್ ಕಾಪಾಡತ್ತೆ ಅಂತ ಇವಾಗ ನಾನು ಸರ್ಚ್ ಮಾಡಿ ಓದಿದೀನಿ. ಜಸ್ಟ್ ನೋಡ್ಕೊಂಡೆ. ಅದರದ್ದೇ ಒಂಚೂರು ಹೇಳಿದ್ದು ಜ್ಞಾಪಕ ಇದ್ದಿದ್ದಕ್ಕೆ ನನ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಇದು ಓದುವಾಗ ಇದು ತಿಳ್ಕೊಬೇಕು ಅಂತ ನಾನು ಆನ್ ಮಾಡಿದಾಗ ಕರೆಕ್ಟ್ ಆಗಿ ಅದೇ ಶ್ಲೋಕ ಇತ್ತು, ಅದಕ್ಕೆ ಕೇಳಿದೆ. ಸರಿ ಆಂಟಿ, ಕಂಟಿನ್ಯೂ ಮಾಡಿ. 14ನೇ ಶ್ಲೋಕ. ಪ್ರಶಾಂತಾತ್ಮ ವಿಗತಭಿರ್ ಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನಃ ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. ಹೀಗಾಗಿ ಪ್ರಶಾಂತ, ನಿರ್ಭೀತ ಮತ್ತು ಅಚಲ ಮನಸ್ಸಿನಿಂದ ಮತ್ತು ಬ್ರಹ್ಮಚರ್ಯದ ಪ್ರತಿಜ್ಞೆಯಲ್ಲಿ ದೃಢ ನಿಶ್ಚಯದಿಂದ ಜಾಗೃತ ಯೋಗಿಯು ನನ್ನನ್ನು ಪರಮ ಗುರಿಯಾಗಿಟ್ಟುಕೊಂಡು ನನ್ನನ್ನು ಧ್ಯಾನಿಸಬೇಕು. ಯಾವ ರೀತಿಲಿ ಇವಾಗ ಎಲ್ಲ ಅಣಿ ಆಯ್ತು, ಆಸನ ಸಿದ್ಧ ಆಯ್ತು, ಹೇಗೆ ಕೂತ್ಕೊಳ್ಳೋದು ಅಂತನೂ ಆಯ್ತು, ಮತ್ತೆ ಶರೀರವನ್ನು ಹೇಗಿಟ್ಕೊಂಡು ಏಕಾಗ್ರತೆಯಿಂದ ಇರ್ಬೇಕು ಅನ್ನೋದು ಎಲ್ಲ ಗೊತ್ತಾಯ್ತು. ಇವಾಗ ಧ್ಯಾನವನ್ನ ಹೇಗ್ ಮಾಡೋದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಅವರು ತಿಳಿಸ್ಕೊಡ್ತೀರಾ? ಸ್ವಲ್ಪ ತಿಳಿದಷ್ಟಮ್ಮ. ಇಲ್ಲಿ ಏನ್ ಹೇಳ್ತಾರಮ್ಮ ಅಂದ್ರ, ಈಗ ನಾವು ಸತತವಾಗಿ ಈಗ ಇವ್ರು ಹೇಳಿದ್ರು, ಸತತವಾಗಿ ಆತ್ಮನ ಮೇಲೆ ಮನಸ್ಸನ್ನ ಕೇಂದ್ರೀಕರಿಸಿಕೊಂಡು ನಾವು ಧ್ಯಾನ ಅಥವಾ ಧ್ಯಾನ ಮಾಡ್ಬೇಕಾದ್ರೆ ಇವೆಲ್ಲ ನಮ್ಗೆ ಜ್ಞಾನನೂ ಬೇಕು, ನಿಧಿಧ್ಯಾಸ, ಮನನ ಇವೆಲ್ಲ ಆಗ್ತಿರ್ಬೇಕು. ಇವೆಲ್ಲ ಮಾಡ್ಕೊಂಡಾಗ ನಮ್ಗೆ ಅಲ್ಲಿ ಮನಸ್ಸು ಅವಾಗ ತಿಳ್ಕೊಂಡು ನಾನು ಒಂದು ಆತ್ಮಜ್ಞಾನ ಅಂತ ತಿಳ್ಕೊಂಡೆ ಅಲ್ಲಿ ನಾವು ಧ್ಯಾನಕ್ಕೆ ಹೋಗ್ಬೇಕಮ್ಮ. ಮೊದಲು ನಮ್ಮ ನಮ್ಮನ್ನ ನಾವು ಕಂಟ್ರೋಲ್ ಅಲ್ಲಿ ಮಾಡ್ಕೋಬೇಕು, ಅಂದ್ರೆ ಒಂದು ನಿಯಂತ್ರಣ ಮಾಡ್ಕೋಬೇಕು, ಇಂದ್ರಿಯಗಳನ್ನು ನಿಯಂತ್ರಿಸ್ಕೋಬೇಕು. ಆಮೇಲೆ ದೇಹ, ಮನ, ಬುದ್ಧಿ ಮತ್ತೆ ನಾನಲ್ಲ ಅಂತ ತಿಳ್ಕೊಂಡು ಗುರುಜಿಯವರು ಹೇಳಿದ ಪ್ರಕಾರ ಈ ದೇಹ, ಮನ, ಬುದ್ಧಿ ನಾನಲ್ಲ, ಸಚ್ಚಿದಾನಂದ ಸ್ವರೂಪ ನಾನು ಅಂತ ತಿಳ್ಕೊಂಡು ಅಲ್ಲಿ ಆಸನದ ಮೇಲೆ ನಾವು ಕೂಡ್ಬೇಕು. ಅವಾಗ ಬ್ರಹ್ಮಚಾರ್ಯ ಅಂತಂದ್ರೆ ಇಲ್ಲಿ ಬ್ರಹ್ಮಚಾರ್ಯ ಅಂದ್ರೆ ಸಂಸಾರದಲ್ಲಿದ್ದೇ ಬ್ರಹ್ಮಚಾರ್ಯ ಅಂತೇನು ಅಲ್ಲಮ್ಮ. ಇಲ್ಲಿ ಅಥವಾ ಅವ್ರು ಹಿಮಾಲಯಕ್ಕೆ ಹೋಗ್ಬೇಕು ಅಥವಾ ಯಾವ್ದೋ ಒಂದು ಆಶ್ರಮಕ್ಕೆ ಹೋಗ್ಬೇಕು ಅಂತಾನೂ ಇಲ್ಲ, ಮನೆಯಲ್ಲೇ ಇದ್ದುಕೊಂಡು ಆ ಬ್ರಹ್ಮನನ್ನ ತಿಳ್ಕೊಂಡಿರ್ಬೇಕು. ನಾನೇ ಬ್ರಹ್ಮ ಅಂತ ತಿಳ್ಕೊಂಡು ಮಾಡುವಂತದ್ದೇನಿದೆ ಅದನ್ನೇ ಬ್ರಹ್ಮಚಾರ್ಯ ಅಂತಾರ. ಇಲ್ಲಿ ನಾವೇನ್ ತಪ್ಪರ್ಥ ಮಾಡ್ಕೊಂತೇವೆ ಅಂದ್ರೆ ಅವ ಸಂಸಾರ ಬಿಟ್ಟು ಬ್ರಹ್ಮಚರ್ಯ ಮೃತ ಪಾಲನೆ ಮಾಡ್ಬೇಕು ಅಂತ ನಾವ್ ಹೇಳ್ತೇವೆ. ಆದ್ರೆ ಅದು ಹಂಗಲ್ಲ. ಇದು ಬ್ರಹ್ಮಚಾರ್ಯ ಅಂದ್ರೆ ನೀನೇ ಬ್ರಹ್ಮ ಅಂತ ತಿಳ್ಕೊಂಡು ನೀನು ಧ್ಯಾನ ಮಾಡು, ನಿನ್ನಲ್ಲೇ ನೀನು ಸೇರ್ಕೊಂಡು ನಿನ್ನ ಮನಸ್ಸನ್ನ ಇಟ್ಟು ಧ್ಯಾನ ಮಾಡು. ಇಲ್ಲದ್ರೆ ಒಬ್ಬ ಭಗವಂತನನ್ನಾದ್ರೂ ಆ ಕೃಷ್ಣ ಪರಮಾತ್ಮನನ್ನಾದ್ರೂ ನೀನು ನಿನ್ನ ಅಂತರಂಗದಲ್ಲಿ ಇಟ್ಕೊಂಡು ನಿನ್ನ ಅಂತರಂಗ ಶುದ್ಧಿ ಮಾಡ್ಕೊಂಡು ಅದನ್ನ ಧ್ಯಾನ ಮಾಡ್ತಾ ಹೋಗ್ಬೇಕು ಅಂತ ನನಗೆ ಇಷ್ಟ ಅನಿಸ್ತೈತಮ್ಮ. ಹಾಗೆ ಮಾಡ್ತಾ ಮಾಡ್ತಾ ಹೋದಾಗ ಅಲ್ಲಿ ಒಂದು ನಮ್ಗೆ ಅದು ಯಾವ ರೀತಿ ಸ್ಥಿತಿ ಬರ್ತೈತಿ, ಇಲ್ಲಿ ಇವ್ರು ಹೇಳೋದೆಲ್ಲ ಹೊರಗಡೆ ಯಾವ್ದಾವ್ದೋ ಸ್ಥಿತಿ ಬರ್ತೈತಿ ಅಂತ ಹೇಳ್ತಾರಮ್ಮ, ಅದ್ರ ಗೊತ್ತಿಲ್ಲ ಅಷ್ಟೇ. ನಮ್ಗೆ ಅಷ್ಟು ಒಳಗಡೆ ಇಟ್ಕೊಂಡು ಒಬ್ಬ ಭಗವಂತನ ಒಂದು ಸ್ಮರಣೆ ಮಾಡೋದು ಮಾತ್ರ ಗೊತ್ತು. ಇಷ್ಟು. ಇನ್ ಮುಂದಲ್ದು ಹೇಳ್ರಿ. ಚೆನ್ನಾಗಿ ಹೇಗೆ ಬ್ರಹ್ಮಚಾರ್ಯ ಅನ್ನೋದು ಹೇಗೆ ಇವಾಗ ತಪ್ಪು ತಿಳುವಳಿಕೆ. ಬ್ರಹ್ಮಚಾರಿ ಅಂದ್ರೆ ಮನೆ ಮಠ ಎಲ್ಲ ಮದ್ವೆ ಆಗದೆ ಇರೋರು ಬ್ರಹ್ಮಚಾರಿ ನಾವು ಮಾಡ್ಕೊಳ್ತೀವಿ. ಆದ್ರೆ ಆಗಲ್ಲ. ಬ್ರಹ್ಮಚಾರ್ಯ ಬ್ರಹ್ಮನ ಕಡೆಗೆ ನಮ್ಮ ದೃಷ್ಟಿ ಇಟ್ಕೊಳ್ಳೋದು ಅಂತ.
ಹಾ ಅವಾಗ ಮನಸ್ಸು ಸಹಿತ ಪರಬ್ರಹ್ಮನನ್ನ ನಾವು ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಪರ ಇರೋದು. ಹಾ ಪರಮಧಾಮ ಅಲ್ಲಿ ಭಗವಂತನ ಕಡೆಗೆ ನಮ್ಮ ಗಮನ ಈ ಕಡೆಗೆ ಹೋಗ್ಬೇಕು. ಹೊರ ಪ್ರಪಂಚದ ವಿಷಯ ವಸ್ತುಗಳ ಕಡೆಗೆ ನಮ್ಮ ಗಮನ ಹೋಗ್ಬಾರ್ದು ಅನ್ನೋದು ಮುಖ್ಯವಾಗಿ. ಯಾವಾಗ ವಿಷಯ ವಸ್ತುಗಳ ಕಡೆಗೆ ಗಮನ ಹೋಗುತ್ತೋ ನಾವು ಪರಮಾತ್ಮನ ಕಡೆಗೆ ಗಮನವನ್ನ ಹರಿಸಲ್ಲ. ಪರಮಾತ್ಮನ ಕಡೆಗೆ ಗಮನ ಹರಿಸ್ಬೇಕು. ಈ ವಿಷಯ ವಸ್ತುಗಳ ಕಡೆಗೆ ಗಮನವನ್ನ ನಾವು ಕಟ್ ಮಾಡ್ಬೇಕು. ಅದು ಅಂದ್ರೆ ಆವಾಗ ಇಂದ್ರಿಯ ನಿಗ್ರಹಗಳು ಬಯಕೆಗಳನ್ನ ಬಿಡ್ಬೇಕು, ಇಂದ್ರಿಯಗಳನ್ನ ನಿಗ್ರಹ ಮಾಡ್ಬೇಕು, ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಕೊಳ್ಬೇಕು. ಮನಸ್ಸು ಬುದ್ಧಿ ಅನ್ನೋದು ಇವೆಲ್ಲವನ್ನು ನಿಯಂತ್ರಣ ಮಾಡುವ ಒಂದು ಸಾಮರ್ಥ್ಯವನ್ನು ಪಡ್ಕೊಂಡಿರ್ಬೇಕು. ಆವಾಗ ಅದು ಬ್ರಹ್ಮಚಾರ್ಯ. ಆ ರೀತಿಯಲ್ಲಿ ಸಂಯಮದಿಂದ ಗುರುಜಿ ಟಾಕ್ ಅಲ್ಲಮ್ಮ, ಗುರುಜಿ ಟಾಕ್ ಅಲ್ಲಿ ಅದನ್ನೇನ್ ಹೇಳ್ತಾರ, ಹೀಗೆ ಅದನ್ನ ಯೋಗ ಮಾಡ್ತಾ ಧ್ಯಾನ ಮಾಡ್ತಾ ಹೋದಾಗೆ ಅದೇನ್ ಈಗ ಹೇಳಿದ್ರಲ್ಲ ಮೂಗಿನ ತುದಿ ಮೇಲೆ ನಾವು ಕೇಂದ್ರೀಕರಿಸ್ಬೇಕು ದೃಷ್ಟಿನ ಅಂತ ಹೇಳಿ, ಅವಾಗ ಅಲ್ಲಿ ಉಸಿರಾಟದ ಒಂದು ಸೂಕ್ಷ್ಮವಾದಂತ ಒಂದು ಉಸಿರಾಟ ಕ್ರಿಯೆ ಶುರುವಾಗ್ತೈತಿ. ಅಲ್ಲಿ ಆಜ್ಞಾ ಚಕ್ರದಿಂದ ಮತ್ತೆ ಸಹಸ್ರಾರ ಚಕ್ರಕ್ಕೆ ಹೋಗಿ ಅಲ್ಲಿ ಸೂಕ್ಷ್ಮವಾದಂತ ಒಂದು ವೈಬ್ರೇಷನ್ ಬರ್ತೈತಿ ಅಂತ ಕೇಳಿದ್ದೆ ಅಮ್ಮ ನಾನು. ಅದೆಲ್ಲ ಬರುತ್ತೆ. ಹಾಗಂದ್ಬಿಟ್ಟು ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನ ನೋಡ್ತಾ ಇರೋನು ಯಾರು? ನಾನು. ವೈಬ್ರೇಷನ್ಸ್ ಎಲ್ಲ ಬರ್ತಾ ಇದೆಯಲ್ಲ, ಅದಕ್ಕೆ ಅದನ್ನ ಅಬ್ಸರ್ವರ್ ನಾನು. ಸಾಕ್ಷಿ ನೋಡ್ಬೇಕು. ಸಾಕ್ಷಿಯಾಗಿ ನಾವು ನೋಡಿದಾಗ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಧ್ಯಾನ ಅನ್ನೋದು ಹಾಗೆ ಬರೀ ಅಲ್ಲಿ ಸಂವೇದನೆಗಳನ್ನ ನೋಡಿ ಅಂತಂದ್ರೆ ಸಂವೇದನೆಗಳನ್ನ ನೋಡ್ಕೊಂಡೇ ಇರ್ತಾರೆ. ಅವಾಗ ಏನು ಜ್ಞಾನ? ಆ ಸಂವೇದನೆಗಳನ್ನೆಲ್ಲ ನೋಡ್ತಾ ಇರೋ ನಾನು ಅನ್ನೋದ ಒಂದು ಜ್ಞಾನ ನಮ್ಮಲ್ಲಿ ಉಂಟಾಗ್ಬೇಕು. ಅದಕ್ಕೆ ಗುರುಜಿ ಹೇಳಿರೋದು, ನಮ್ ಗುರುಜಿ ಈ ರೀತಿಯಲ್ಲಿ ಹೇಳೋದು. ಅವರು ಚಕ್ರ ಧ್ಯಾನ ಎಲ್ಲ ಧ್ಯಾನಗಳನ್ನು ಎಲ್ಲ ಹೇಳ್ತಾರೆ. ಈ ರೀತಿಯಲ್ಲಿ ನಾವು ಧ್ಯಾನಕ್ಕೆ ಸಜ್ಜುಗೊಳಿಸ್ಕೊಂಡು ನಾವು ಕೂತ್ಕೊಳ್ಬೇಕು. ಮತ್ತೆ ಇದು ಯೋಗಿ ಅಂತಂದ್ರೆ ಯಾರು? ಯುಕ್ತ ಇಲ್ಲೇ ಬರುತ್ತೆ ಅನ್ಸುತ್ತೆ, ನೋಡೋಣ ಅವಾಗ ಕೇಳೋಣ. ಹೌದಮ್ಮ, ಯುಕ್ತ ಅಂದ್ರೆ ಅದು ಕ್ವಶನ್ ಬರುತ್ತೆ ಅಲ್ರಿ, ಅದು ಯುಕ್ತ ಬರುತ್ತೆ. ಅವಾಗ 17ನೇ ಶ್ಲೋಕದಲ್ಲಿ ಬರುತ್ತೆ, ಅವಾಗ ಕೇಳೋಣ. ಅವನೇ ಯುಕ್ತನೇ, ಯೋಗಿನೂ ಸಹ. ಯಾಕಂದ್ರೆ ನಾವು ಯಾವಾಗ ಯೋಗಿ ಅಂತ ಅಂದ್ಬಿಟ್ಟು ಇಡೀ ಭಗವದ್ಗೀತೆಯಲ್ಲಿ ನಾವು ಕೇಳ್ತಾನೆ ಬರ್ತೀವಿ. ಇವಾಗ ಯುಕ್ತ ಅನ್ನೋದನ್ನ ವಿವರಣೆಯನ್ನ ಕೊಟ್ಟಾಗ ಯೋಗಿ ಅವನೇನೆ ಅನ್ನೋದು ಗೊತ್ತಾಗುತ್ತೆ. 18ನೇ ಶ್ಲೋಕದಲ್ಲಿ ಬರುತ್ತೆ ಅಮ್ಮ ಅದು ಯುಕ್ತ. ಯೋಗ ಯುಕ್ತ ಯಾರು ಹೇಳ್ತಾರ ಅಂತ ಅದು ಅಷ್ಟೇ. 17ರಲ್ಲೂ ಬರುತ್ತೆ ಯುಕ್ತ. ಯುಕ್ತ 18ರಲ್ಲ, 18ರಲ್ಲೇ ಡೀಟೈಲ್ ಆಗಿ ಬರುತ್ತೆ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ನಿಯತ ಮಾನಸಃ ಶಾಂತಿಂ ನಿರ್ವಾಣ ಪರಮಾಂ ಮತ್ ಸಂಸ್ಥಾಮಧಿ ಗಚ್ಚತಿ. ಇದರ ಅರ್ಥ ಹೀಗೆ ನಿರಂತರವಾಗಿ ಮನಸ್ಸನ್ನು ನನ್ನಲ್ಲಿಯೇ ಕೇಂದ್ರೀಕರಿಸಿಕೊಂಡು ಶಿಸ್ತುಬದ್ಧ ಮನಸ್ಸಿನ ಯೋಗಿಯು ನಿರ್ವಾಣವನ್ನು ಪಡೆಯುತ್ತಾನೆ ಮತ್ತು ನನ್ನಲ್ಲಿ ಪರಮ ಶಾಂತಿಯಿಂದ ನೆಲೆಸುತ್ತಾನೆ. ಹೀಗೆಲ್ಲ ಕುಳಿತುಕೊಂಡು ಶಿಸ್ತಾಗಿ ಧ್ಯಾನವನ್ನು ಮಾಡ್ತಾ ಇದ್ರೆ ಇಲ್ಲಿ ಅದರ ಫಲ ಏನು ಅನ್ನೋದನ್ನ ಹೇಳ್ತಾ ಇದ್ದಾರೆ. ವೀಣಾ ಅವರೇ? ಓಕೆ ಮೇಡಮ್. ಅದೇ ಅವರು ಸರಿಯಾಗಿ ಕೂತ್ಕೊಂಡು, ಆಮೇಲೆ ಆಸನ ಎಲ್ಲ ಸರಿ ಮಾಡ್ಕೊಂಡು, ಆಮೇಲೆ ನೇರವಾಗಿ ಕೂತ್ಕೊಂಡು ಏಕಾಗ್ರತೆಯಿಂದ ಇದ್ದು, ಇದೆಲ್ಲ ಧ್ಯಾನಕ್ಕೆ ಅವರು ಕೂತಾಗ ಅವರು ಯಾವ ಸ್ಥಿತಿಗೆ ಹೋಗ್ತಾರೆ? ಅವರು ಬ್ರಹ್ಮಚರ್ಯೆಯಿಂದ ಅವರು ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಂಡು ಆಮೇಲೆ ಬ್ರಹ್ಮಚರ್ಯ ಆಗಿ ಅವಿವಾಹಿತರಾಗಿರ್ಬೇಕು ಅಂತ ಏನಿಲ್ಲ, ಬ್ರಹ್ಮಚರ್ಯ ಪಾಲಿಸ್ಬೇಕು ಅಂತ ಏನಿಲ್ಲ. ಆದ್ರೂ ಅವರು ಯಾವುದೇ ಇದನ್ನ ಯಾವುದೇ ಯೋಚನೆ ಇಲ್ದೆ ಎಲ್ಲ ಕೂತಾದ್ಮೇಲೆ ಅವ್ರು ಏನ್ ಮಾಡ್ಬೇಕು ಅಂದ್ರೆ
ಪರಮಾತ್ಮನಲ್ಲೇ ಅವರು ಆತ್ಮ ಬಿಟ್ಟು ಬೇರೆ ಏನನ್ನು ಥಿಂಕ್ ಮಾಡಬಾರ್ದು. ಅವರು ಅದರಲ್ಲೇ ಯಾವಾಗ್ಲೂ ಮನಸ್ಸನ್ನ ಪರಮಾತ್ಮನಲ್ಲೇ ಸದಾ ಇಟ್ಕೊಂಡು ಅವ್ರ ಕರ್ತವ್ಯ ಎಲ್ಲ ಆ ಆತ್ಮನಲ್ಲೇ ನೆಲೆ ನಿಂತಿರ್ಬೇಕು ಆ ಅಂತ ಹೇಳಿದ್ದಾರೆ. ಅದೇ ನಿರ್ವಾಣ ಅನ್ನೋದನ್ನ ತಂದಿದ್ದಾರೆ ಇಲ್ಲಿ. ನಿರ್ವಾಣ ಅಂದ್ರೆ ಏನು? ಅವರು ಅಂತ ಮನಸ್ಸಿನ ಶಿಸ್ತುಬದ್ಧವಾಗಿರುವಂತ ಮನಸ್ಸಿನ ಯೋಗಿ ಏನು ನಿರ್ವಾಣ ಪಡಿತಾನೆ. ಅದೇ ಅವರು ಮೋಕ್ಷನ ಅವ್ರದ್ದು ಉದ್ದೇಶ ಏನು? ಯಾವುದೇ ಒಂದು ಪರಮಾತ್ಮನಲ್ಲಿ ಲೀನ ಆಗ್ಬೇಕು ಅಂದ್ರೆ ಅವ್ರ ಉದ್ದೇಶ ಶಾಂತಿ, ಆಮೇಲೆ ಆನಂದ ಸ್ವರೂಪನೇ ಅವ್ರದ್ದು ಉದ್ದೇಶ. ಆನಂದಮಯವಾಗಿರ್ಬೇಕು ಅನ್ನೋದೇ, ಶಾಂತಿಯುತವಾಗಿರ್ಬೇಕು ಅನ್ನೋದೇ. ಪರಮಾತ್ಮನ್ನ ಪೂಜೆ ಮಾಡ್ಬೇಕು ಅಂದ್ರೇನೆ ನಮ್ಗೆ ಶಾಂತಿನೇ ಅದ್ರದ್ದು ಸ್ವರೂಪ, ಅದ್ರ ರೂಪನೇ ಧ್ಯಾನ ಮಾಡೋದು, ಧ್ಯಾನಿದು ಗುಣನೇ ಶಾಂತಿನ ಪಡಿಬೇಕು ಅನ್ನೋದಾಗಿರುತ್ತೆ ಮೇಡಮ್. ಅವನು ಮನಸ್ಸು ಬುದ್ಧಿಗಳನ್ನ ಅವನ್ಗೆ ಆತರ ಅನುಭವ ಆಗುತ್ತೆ. ಮನಸ್ಸು ಬುದ್ಧಿ ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ ಅನ್ನೋದು ಅವನಿಗೆ ಅರಿವಾಗುತ್ತೆ. ಈ ಧ್ಯಾನದಲ್ಲಿ ಕೂತಾಗ ಆ ಸ್ಲೋಗನ್ ಇದಾಗಿ ಅವನು ಮೋಕ್ಷನ ಪಡೆಯಕ್ಕೆ ರೆಡಿ ಆಗ್ತಾನೆ. ಎಂತ ಮಹಾವಾಕ್ಯ ಕೊಟ್ಟಿದ್ದಾರೆ ನಮ್ಮ ಗುರುಗಳು ಅಲ್ವಾ? ಹೌದು ಹೌದು. ಹಾಗೆ ನಿರ್ವಾಣ ಅಂತಂದ್ರೆ ಮೋಕ್ಷವನ್ನು ಪಡಿತಾನೆ ಅಂತಂದ್ಬಿಟ್ಟು ನಾನಾ ರೀತಿಯ ಒಂದು ಶಬ್ದಗಳನ್ನ ಅದಕ್ಕೆ ಮೋಕ್ಷ ಅನ್ನೋದಕ್ಕೆ, ಮುಕ್ತಿ ಅನ್ನೋದು, ನಿರ್ವಾಣ ಅನ್ನೋದು, ಇವನ್ನೆಲ್ಲ ಉಪಯೋಗಿಸ್ತಾರೆ. ಅಂದ್ರೆ ಏನು? ತಾನು ಪರಮಾತ್ಮ ಸ್ವರೂಪಿ ಅಂತ ತಿಳ್ಕೊಳ್ಳೋದೆ ನಿರ್ವಾಣ. ಆಮೇಲೆ ಇನ್ನು ಹೇಳ್ತಾ ಇದ್ರೆ ಪರಮ ಶಾಂತಿಯಿಂದ ನೆಲೆಸುತ್ತಾನೆ. ಪರಮ ಶಾಂತಿಯಿಂದ ನೆಲೆಸುತ್ತಾನೆ ಅಂತಂದ್ರೆ ಎಲ್ಲಿ ನೆಲೆಸ್ತಾನೆ ಅನ್ನೋದು ಆತ್ಮನಲ್ಲೇ ನೆಲೆಸ್ತಾನೆ ಅಂತ. ಮತ್ತೆ ಶಾಂತಿ ಅಂತ ಹೇಳಿದ್ದಾರೆ ಅಂತಂದ್ರೆ ಆತ್ಮನ ಸ್ವರೂಪ ಲಕ್ಷಣವೇ ಶಾಂತಿ. ಇಲ್ಲಿ ನಾವು ಸ್ವರೂಪ ಲಕ್ಷಣ ಅಂದ್ರೆ ಏನು ಮತ್ತೆ ಗುಣ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಬೇಕು. ಪರಮ ಶಾಂತಿ ಅಲ್ಲಿ ನಿಂತ್ಕೊಂಡಾಗ, ಅಂದ್ರೆ ಈ ದೇಹ ಮನಸ್ಸು ಬುದ್ಧಿಗಳು ನೀವು ಹೇಳಿದ ಹಾಗೆ ಅದನ್ನ ಹೊರತುಪಡಿಸಿ ಅದ್ ನಾನಲ್ಲ, ನಾನು ಪರಮಾತ್ಮ ಸ್ವರೂಪಿ ಅಂತ ಬಿಟ್ಟು ಧ್ಯಾನದಲ್ಲಿ ಅವನು ಆ ಒಂದು ಅಲ್ಲಿಗೆ ತಲುಪಿದಾಗ, ಅಲ್ಲಿ ನಿಂತಾಗ ತನ್ನದೇ ಒಂದು ನಿಜವಾದ ಸ್ವರೂಪದಲ್ಲಿ ನಿಂತಾಗ ಶಾಂತಿ ಬರುತ್ತೆ. ಶಾಂತಿಯಿಂದ ನೆಲೆಸ್ತಾನೆ ಅಂತಂದ್ರೆ ಆ ಸ್ವರೂಪ ಲಕ್ಷಣವೇ ಶಾಂತಿಯಾಗಿದೆ ಅಂತ. ಗುಣ ಆದ್ರೆ ಬದಲಾವಣೆ ಆಗ್ತಾ ಇರುತ್ತೆ, ಗುಣಗಳು ಯಾವಾಗ್ಲೂ ಬದಲಾವಣೆ ಆಗುವಂತಹದ್ದು. ಆದ್ರೆ ಸ್ವರೂಪ ಲಕ್ಷಣ ಯಾವತ್ತೂ ಬದಲಾಗಲ್ಲ. ಅದಕ್ಕೆ ಬೇರೆದೆಲ್ಲವೂ ಹೋಗ್ಬಿಡುತ್ತೆ, ಅಲ್ಲಿ ಶಾಂತಿ ಮಾತ್ರ ನೆಲೆಗೊಂಡಿರ್ತಾನೆ ಅಂತಂದ್ಬಿಟ್ಟು. ಹೇಗೆ ನಾವು ಸಚ್ಚಿದಾನಂದ ಸ್ವರೂಪಿ ಅಂತ ಹೇಳ್ತೀವಲ್ಲ, ಶಾಂತಿ ಅನ್ನೋದು ಆತ್ಮನ ಸ್ವರೂಪ. ಎಲ್ಲಿ ಆತ್ಮನಿಗೆ ಈ ಬೇರೆ ಗುಣಗಳೆಲ್ಲ ಆರೋಪಿತವಾಗಿರುವಂತಹದ್ದು. ಈ ದೇಹ ಮನಸ್ಸು ಬುದ್ಧಿಗಳು ಬಂದಾಗ ನಮ್ಗೆ ಈ ಕೋಪ ತಾಪಗಳು ಎಲ್ಲಾನು ಆರೋಪಿತವಾಗುತ್ತೆ. ಯಾಕೆಂದ್ರೆ ಈ ದೇಹ ಮನಸ್ಸು ಬುದ್ಧಿಗಳಿಂದ. ಆದ್ರೆ ಆತ್ಮನಲ್ಲಿ ಅವೆಲ್ಲ ಇಲ್ಲ. ಸ್ವರೂಪ ಲಕ್ಷಣ ಏನು? ಶಾಂತಿ, ಆನಂದ. ಅದಕ್ಕೆ ಇದನ್ನ ಹೇಳಿದ್ದಾರೆ. ಇದು 16ನೇದು. ನಾತ್ಯಶ್ನತಸ್ತು ಯೋಗೋಸ್ತಿ ನ ಚೈಕಾಂತ ಮನಶ್ನತಃ ನ ಚಾತಿ ಸ್ವಪ್ನಶೀಲಸ್ಯ ಜಾಗ್ರತೋ ನೈವ ಚಾರ್ಜುನ. ಓ ಅರ್ಜುನ, ಯಾರು ಹೆಚ್ಚು ತಿನ್ನುತ್ತಾರೋ ಅಥವಾ ತುಂಬಾ ಕಡಿಮೆ ತಿನ್ನುತ್ತಾರೋ, ಹೆಚ್ಚು ನಿದ್ರೆ ಮಾಡುತ್ತಾರೋ ಅಥವಾ ತುಂಬಾ ಕಡಿಮೆ ನಿದ್ರೆ ಮಾಡುತ್ತಾರೋ ಅವರು ಯೋಗದಲ್ಲಿ ಯಶಸ್ಸನ್ನು ಪಡೆಯಲು ಸಾಧ್ಯವಿಲ್ಲ.
ತಿನ್ನೋದು ಹೆಂಗ್ ತಿನ್ಬೇಕು, ಏನ್ ತಿನ್ಬೇಕು ಅದನ್ನು ಸಹ ಹೇಳಿದ್ದಾರೆ. 18ನೇ ಅಧ್ಯಾಯದಲ್ಲೂ ಸಹ ಇದು ಬರುತ್ತೆ, ಹೇಗೆ ಯಾವ ರೀತಿ ಆಹಾರವನ್ನ ನಾವು ತೆಗೆದುಕೊಳ್ಬೇಕು ಅನ್ನೋದನ್ನ ಅಲ್ಲಿನೂ ಸಹ ಹೇಳ್ತಾರೆ, ಇಲ್ಲಿನೂ ಹೇಳಿದ್ದಾರೆ. ಇದು ನೆಕ್ಸ್ಟ್ ಯಾರು ವೀಣಾ ಅವ್ರು ಹೇಳ್ತೀರಾ? ವೀಣಾ ಅವ್ರ ಆಯ್ತಾ? ವೀಣಂದು ಆಯ್ತು ಮೇಡಮ್. ಸುಮತಿ. ಹಾ ಆಂಟಿ. ಅದೇ ತುಂಬಾ ತಿನ್ಬಾರ್ದು, ತುಂಬಾ ಕಡಿಮೆನೂ ತಿನ್ಬಾರ್ದು. ಉಪವಾಸ ಇದ್ದಾಗ್ಲೂ ನಮ್ಗೆ ಕಾನ್ಸಂಟ್ರೇಷನ್ ಅದು ಬಾಡಿ ಎಫೆಕ್ಟ್ ಆಗತ್ತೆ, ಅವಾಗ ಕಾನ್ಸಂಟ್ರೇಷನ್ ಸಿಗಲ್ಲ. ತುಂಬಾ ತಿಂದಾಗ ಒಂಥರ ನಿದ್ದೆ ಬರುತ್ತೆ, ಅಥವಾ ಜ್ಞಾನದ ಕಡೆ ಹೋಗಲ್ಲ, ಕಾನ್ಸಂಟ್ರೇಷನ್ ಕಷ್ಟ ಆಗತ್ತೆ. ನಿದ್ದೆನೂ ಅದೇ ತರ. ನಾವು ಯೂಶಲ್ ಹಾಗೆ ಏನಾದ್ರು ಮೆಡಿಟೇಷನ್ ಅಥವಾ ಬೇರೆ ಏನಾದ್ರು ಬ್ರೀತಿಂಗ್ ಎಕ್ಸರ್ಸೈಸ್ ಎಲ್ಲ ಮಾಡೋವಾಗ ಸರಿಯಾಗಿ ನಿದ್ದೆ ಇಲ್ಲ ಅಂದ್ರೆ ಮಾಡ್ತಾ ಮಾಡ್ತಾ ನಿದ್ದೆನೂ ಬಂದ್ಬಿಡುತ್ತೆ. ಸೊ ಅದು ಬ್ರೀತಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ಕೂ ಆಗಲ್ಲ, ಆ ತರನೂ ಆಗತ್ತೆ ಅಲ್ವಾ. ತುಂಬಾ ನಿದ್ದೆ ಮಾಡಿದ್ರು ಅದ್ ಯಾವ ತರ ಎಫೆಕ್ಟ್ ಆಗುತ್ತೆ ಗೊತ್ತಾಗಿಲ್ಲ ಆಂಟಿ. ಅದು ಒಂಥರ ಮೈ ಸೆನ್ಸೇಷನ್ ಇಲ್ದೇ ಇರುತ್ತೆ ಆಂಟಿ. ಹೌದು, ತುಂಬಾ ನಿದ್ದೆ ಹೋದಾಗ, ತುಂಬಾ ಡೀಪ್ ನಿದ್ದೆ, ಅದು ತುಂಬಾ ಜಾಸ್ತಿ ನಿದ್ದೆ ಹೋದ್ರೆ ಸೆನ್ಸೇಷನ್ ಇರಲ್ಲ ಬಾಡಿನಲ್ಲಿ. ಸಾಧಾರಣ ನಾವು ಅದು ನೋಡ್ತೀವಲ್ಲ, ಆದ್ರಿಂದ ಅದೆಲ್ಲ ಯೋಗಕ್ಕೆ ಸರಿಯಾದ ಇದಲ್ಲ. ಯೋಗ ಮಾಡಕ್ಕೆ ಅದು ಕಂಡೀಷನ್ಸ್ ಅಲ್ಲ, ಅದು ಬಾಡಿ ಕಂಡೀಷನ್ಸ್ ಅಲ್ಲ. ಅದು ಬಾಡಿ ಮೈಂಡ್ ಎರಡು ಕಂಡೀಷನ್ ಯೋಗ ಅಥವಾ ಮೆಡಿಟೇಷನ್ ಮಾಡೋ ಅಂತ ಕಂಡೀಷನ್ಗಳು ಅಲ್ಲ ಅಂತ. ಅದು ಸಿಂಪಲ್ ಹಾಗೆ. ಅದು ಸಾಧಾರಣ ನಾವು ಎಲ್ಲಾ ಕಡೆ ಹೇಳ್ತಾ ಇರ್ತಾರೆ, ನಾವು ಪ್ರಾಕ್ಟಿಕಲ್ ಆಗಿ ಇದೆಲ್ಲ ನಿಜಾನೇ ಗೊತ್ತಿರೋದೆ ಅಲ್ವಾ. ಈ ಮದ್ವೆ ಮನೆ ಊಟ ಎಲ್ಲ ಮಾಡಿದಾಗ ಜಬರ್ದಸ್ತಿ ಒಳ್ಳೆ ಊಟ ಮಾಡಿದಾಗ ನಮ್ಗೆ ಮನೆ ಕೆಲಸ ಮಾಡಕ್ಕೂ ಇಂಟ್ರೆಸ್ಟ್ ಇರಲ್ಲ. ಅಂತದ್ರಲ್ಲಿ ಮೆಡಿಟೇಷನ್ ಎಲ್ಲ ಒಂಥರ ತುಂಬಾನೇ ಅದು ದೇವ್ರ ಮೇಲೆ ಎಲ್ಲ ಇದೆಲ್ಲ ಬಿಟ್ಟು ಸೆನ್ಸ್ ಆರ್ಗನ್ಸ್ನೆಲ್ಲ ಒಂದ್ ಕಡೆ ಏಕಾಗ್ರತೆ ಮಾಡಿ ಕಂಟ್ರೋಲ್ ಮಾಡಿ ಒಂದು ಕಡೆ ಧ್ಯಾನ ಮಾಡ್ಬೇಕಂದ್ರೆ ಆ ಬಾಡಿ ಹೊಟ್ಟೆ ಗಿಟ್ಟೆ ಎಲ್ಲ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿದ್ರೇನೆ. ಅದಕ್ಕೆ ಸಾತ್ವಿಕ ಆಹಾರ ಅದೆಲ್ಲಾನು ಇಂಪಾರ್ಟೆಂಟ್. ಅದೇ ಅಷ್ಟೇ ಅದೇ ಟೋಟಲಿ ಏನಂದ್ರೆ ಮೇಡಮ್, ಎಲ್ಲಾನು ಅದೇ ಅಮೃತನು ವಿಷ ಅಂತಾರಲ್ಲ, ಯಾವ್ದು ಅತಿ ಆಗ್ಬಾರ್ದು. ನಿದ್ರೆನೂ ಅತಿ ಆಗ್ಬಾರ್ದು, ನಿದ್ರೆನೂ ಗೆಡ್ಬಾರ್ದು, ನಿದ್ರೆ ಇಲ್ದೇನೂ ಇರ್ಬಾರ್ದು, ಆಹಾರನೂ ಜಾಸ್ತಿ ತಗೋಬಾರ್ದು, ಆಹಾರ ಇಲ್ದೇನೂ ಇರ್ಬಾರ್ದು. ಯಾವುದೇ ಆಗ್ಲಿ ಒಂದು ಮಿತಿಯಿಂದ ಇರ್ಬೇಕು. ಅಮೃತನೂ ವಿಷ ಆಗುತ್ತೆ ಅನ್ನೋದು ಸಾರಾಂಶ ಅಂತ ಅನ್ಕೊಳ್ತೀನಿ. ಇಲ್ಲ ಅಂದ್ರೆ ನಿದ್ರೆ ಮಾಡ್ಲಿಲ್ಲ ಅಂದ್ರೆ ಚೈತನ್ಯ ಸ್ವಲ್ಪ ಮಂಕ್ ಆಗ್ಬಿಡುತ್ತೆ. ಆ ಕಡೆ ಹೋಗ್ರಿ. ಜಾಸ್ತಿನೂ ಮಾಡ್ಬಾರ್ದು, ಕಡಿಮೆನೂ ಮಾಡ್ಬಾರ್ದು, ಕಡಿಮೆನೂ ಊಟನೂ ಮಾಡ್ಬಾರ್ದು. ಹಾಗೆ. ಹೌದು ಹೌದು, ಆಗ್ಲೇ ಏನಾದ್ರೂ ಸಾಧಿಸಕ್ಕೆ ಸಾಧ್ಯ ಅಂತ. ತುಂಬಾ ಉಪವಾಸ ಮಾಡಿದ್ರು ಇವಾಗ ಕಾಲಕ್ಕೆ ಹೌದು ಎಲ್ಲ ಗ್ಯಾಸ್ಟ್ರಿಕ್ ಅಂತ ತಲೆ ಸುತ್ತು ಬಿದ್ಬಿಡ್ತಾರೆ. ತಲೆ ಸುತ್ತು ಅಷ್ಟು ಚೆನ್ನಾಗಿನೂ ನಾವು ಇದನ್ನು ಮಾಡಕ್ಕಾಗಲ್ಲ. ದೇವ್ರದ್ದು ಏನಾದ್ರು ನಾವು ಪೂಜೆಗಳ ಹಬ್ಬಗಳಲ್ಲಿ ಸಾಕಪ್ಪ ಸಾಕು ಈಗಿನ ಆಹಾರದಲ್ಲಿ ಸತ್ವ ಇಲ್ಲ, ಅದಕ್ಕೆ ಈಗಿನ ಆಹಾರದಲ್ಲಿ ಕರೆಕ್ಟ್ ಎಲ್ಲ ಕೆಮಿಕಲ್ ಹಾಕಿ ಹಾಗಾದ್ರೆ ಯಾರಿಗೆ ಇದು ಯೋಗ ಸಿದ್ಧಿಸುತ್ತೆ? ಹಿಂಗೆಲ್ಲ ತುಂಬಾ ಯದ್ವಾ ತದ್ವಾ ಮಾಡ್ಕೊಳ್ಳೋರ್ಗೆ ಯೋಗ ಸಿದ್ಧಿಸಲ್ಲ. ಹಾಗಾದ್ರೆ ಯಾರಿಗೆ ಸಿದ್ಧಿಸುತ್ತೆ ಅನ್ನೋದನ್ನ ನಾವು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಅದೇ ಆಹಾರದಲ್ಲಿ ವಿಹಾರದಲ್ಲಿ ಮನರಂಜನೆಯಲ್ಲಿ ಸಂಯಮದಿಂದ, ಕೆಲಸದಲ್ಲಿ ಸಮತೋಲನದಿಂದ ಮತ್ತು ನಿದ್ರೆಯಲ್ಲಿ ನಿಯಂತ್ರಣ ಹೊಂದಿರುವವರು ಯೋಗಾಭ್ಯಾಸದಿಂದ ಎಲ್ಲ ದುಃಖಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ಯಾರಿಗೆ 16ನೇ ಶ್ಲೋಕದಲ್ಲಿ ಯಾರು ಜಾಸ್ತಿ ನಿದ್ದೆ ಮಾಡ್ತಾರೋ ಅಥವಾ ನಿದ್ದೆನೇ ಮಾಡಲ್ವೋ ಮತ್ತೆ ಜಾಸ್ತಿ ತಿಂತಾರೆ ಅಂತವ್ರಿಗೂ ಆಗಲ್ಲ. ತುಂಬಾ ತಿಂದೇನೆ ತುಂಬಾ ಉಪವಾಸಗಳನ್ನ ಮಾಡ್ಕೊಳ್ತಾರಲ್ಲ ಅಂತವ್ರಿಗೂ ಈ ಯೋಗ ಅನ್ನೋದು ಸಿದ್ಧಿಸಲ್ಲ. ಮತ್ತೆ 17ನೇ ಶ್ಲೋಕದಲ್ಲಿ ಅದಕ್ಕೆ ಸರಿಯಾದ ಒಂದು ಯಾರಿಗೆ ಸಿದ್ಧಿಸುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಅದನ್ನೆಲ್ಲ ನೀವು ಈಗಾಗ್ಲೇ ಹೇಳಾಗೋಗಿದೆ.
ಎಲ್ಲಾನು ಇತಿಮಿತಿಯಲ್ಲಿ ಇರ್ಬೇಕು, ಇದ್ರೆ ಎಲ್ಲ ಮಾತ್ರ ಸಮಯ ಧ್ಯಾನ ಮಧ್ಯದಲ್ಲಿ ಸಾಧ್ಯ. ಇರ್ಬೇಕು ಅಂತಂದ್ಬಿಟ್ಟು ಎಲ್ಲ ಹೇಳಾಗಿದೆ. ನಾವು ಮುಂದಿನ ಶ್ಲೋಕಕ್ಕೆ ಹೋಗೋಣ ಅಲ್ವಾ. ಯದಾ ವಿನಯತಂ ಚಿತ್ತಂ ಆತ್ಮನ್ಯೇವಾವತಿಷ್ಠತೆ ಹಾ ಸರಿ. ಯುಕ್ತ ಇತ್ಯುಚ್ಯತೆ ತದಾ. ಸಂಪೂರ್ಣ ಶಿಸ್ತಿನಿಂದ ಅವರು ಸ್ವಾರ್ಥಿ ಹಂಬಲಗಳಿಂದ ಮನಸ್ಸು ಹಿಂದಕ್ಕೆ ತೆಗೆದುಕೊಂಡು ಅದನ್ನು ಆತ್ಮದ ಅಪ್ರತಿಮ ಒಳತಿನ ಮೇಲೆ ಕೇಂದ್ರೀಕರಿಸಲು ಕಲಿಯುತ್ತಾರೆ. ಹಾಗೆ ಎಲ್ಲ ಸಂಯಮದಿಂದ ಊಟ ಮತ್ತೆ ನಿದ್ರೆಗಳು ಎಲ್ಲಿ ಒಂದು ಕ್ರಮಬದ್ಧವಾದ ಹದಗೊಂಡಿರುವಂತಹ ಶಿಸ್ತಿನ ಜೀವನವನ್ನ ಮಾಡುವಂತಹವರು ಹೇಗೆ ಸಾಧಿಸ್ತಾರೆ ಅಂತ ಅಪ್ರತಿಮ ಒಳಿತಿನ ಮೇಲೆ ಕೇಂದ್ರೀಕರಿಸಲು ಕಲಿಯುತ್ತಾರೆ. ಅಂತಹ ವ್ಯಕ್ತಿಗಳು ಯೋಗದಲ್ಲಿದ್ದಾರೆ ಮತ್ತು ಇಂದ್ರಿಯಗಳ ಎಲ್ಲ ಹಂಬಲಗಳಿಂದ ಮುಕ್ತರಾಗಿದ್ದಾರೆ ಎಂದು ಹೇಳಲಾಗುತ್ತದೆ. ವಿಜಯಲಕ್ಷ್ಮಿ ಅವ್ರು ಹೇಳ್ತೀರಾ? ಸರಿ ಅಮ್ಮ. ಇದು ಈಗ ಈ ಒಂದು ಶ್ಲೋಕದಲ್ಲಿ, ಹಿಂದಿನ ಶ್ಲೋಕದಲ್ಲಿ ಆಹಾರ, ನಿದ್ರೆ, ವಿಹಾರ ಅದರಲ್ಲಿ ಅಂದ್ರೆ ಅಲ್ಲಿ ಸಾತ್ವಿಕ ಗುಣಗಳನ್ನ ತೋರಿಸ್ತಾರೆ ಭಗವಂತ. ಸಾತ್ವಿಕ ಗುಣ ಇದ್ದಾಗ ಎಲ್ಲ ಆಹಾರ, ನಿದ್ರೆ ಎಲ್ಲ ಒಂದು ಲಿಮಿಟ್ ಅಲ್ಲಿ ಇರ್ತೈತಿ. ಅದೇ ಒಂದು ರಾಜಸಿಕ ಗುಣ ಅಥವಾ ತಾಮಸಿಕ ಗುಣ ಇದ್ದಲ್ಲಿ ಎಲ್ಲದೂ ಹೆಚ್ಚಿಗೆ ಆಗ್ತೈತಿ. ಊಟನೂ ಜಾಸ್ತಿ ಹೋಗ್ತೈತಿ, ನಿದ್ರೆನೂ ಜಾಸ್ತಿ ಮಾಡ್ತಾನ. ಕುಂಭಕರ್ಣನ ಎಕ್ಸಾಂಪಲ್ ಕೊಡ್ಬೋದು. ಇನ್ನು ಇನ್ನೊಬ್ರು ರಾಮನ ಭಕ್ತ ಇರ್ತಾರಲ್ಲಮ್ಮ ರಾಮಾಯಣದಲ್ಲಿ, ವಿಭೀಷಣ, ಅವರು ಈಗ ಅಲ್ಲೇ ಅವ್ರಿಬ್ರದ್ದು ನಾವು ಉದಾಹರಣೆ ಕೊಡ್ಬೋದು ಇವೆರಡು ಶ್ಲೋಕಗಳಿಗೆ. ಹಾಗೆ ಅತಿ ಆಹಾರ, ಅತಿ ತಿನ್ನುವುದ್ರಿಂದನೂ ಯೋಗ ಹತ್ತೋದಿಲ್ಲ. ಆ ರೀತಿ ಹೇಳ್ತಾ ಬಂದಾಗ ಇಲ್ಲಿ ಅಂತ ಯೋಗ ಅಭ್ಯಾಸದಿಂದ ಯೋಗಿಯು ತನ್ನ ಒಂದು ಮಾನಸಿಕ ಗುಣಗಳನ್ನ ಅದನ್ನು ತನ್ನ ಆದಂತ ಒಂದು ಇಂದ್ರಿಯಗಳನ್ನ ನಿಗ್ರಹಿಸಿರ್ತಾನಮ್ಮ. ಅದೇ ಸಾಮಾನ್ಯ ಆದಂತ ಮನುಷ್ಯ ಏನ್ ಮಾಡ್ತಾನ, ಈ ಎಲ್ಲಾ ತನ್ನ ಪ್ರಪಂಚದಲ್ಲಿ ಇರ್ತಕ್ಕಂತ ಈ ಜಡ ಪ್ರಪಂಚದ ಕಾರ್ಯಗಳಿಗೆಲ್ಲ ಕೆಲಸಗಳಿಗೆ ಅವನಲ್ಲಿ ಮನಸ್ಸು ಕೊಡ್ತಾನ. ಆದ್ರೆ ಈ ಗುಣಗಳನ್ನು ಹೊಂದಿರತಕ್ಕಂತ ಯೋಗಿ ಆದಂತವನು ಈ ತನ್ನ ಎಲ್ಲಾ ಒಂದು ಶಿಸ್ತುಬದ್ಧನಾದಂತ ಒಂದು ಚಟುವಟಿಕೆ ಅಥವಾ ಅವನ ಕಾರ್ಯದಲ್ಲಿ ತಾನು ಆ ಸ್ವಾರ್ಥತೆಯನ್ನು ಬಿಟ್ಟು ಅಲ್ಲಿ ಒಂದು ಯೋಗಿ ಆಗಿ ಅಲ್ಲಿ ತನ್ನ ಸನ್ಯಾಸ ಆಶ್ರಮದಲ್ಲೇ ಇದ್ದುಕೊಂಡು ಯೋಗ ಬಲವನ್ನ ಹೆಚ್ಚಿಗೆ ಮಾಡ್ಕೊಂಡಿರ್ತಾನ. ಅಂದ್ರೆ ಅವನು ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರ ರಾಜ ಇವರು ಅಂಬರೀಷ ಇರ್ತಾರ ನೋಡಿ. ರಾಜ ಅಂಬರೀಷ ಯಾವಾಗಿದ್ರು ಸದಾ ಕಾಲ ಭಗವಂತನ ನೆನಪಲ್ಲೇ ಇರ್ತಾರ. ಅವ್ರು ಮಾಡೋ ಕೆಲಸಗಳು, ಮಾತಾಡೋ ಕೆಲಸಗಳು, ಹೆಜ್ಜೆ ಇಟ್ರು ದೇವಸ್ಥಾನ ಕಡೆ ಅಂತೆ. ನಾಲಿಗೆ ಆ ದೇವರದ ಪರಮಾತ್ಮ ಮೇಲೆ ಇರ್ತಕ್ಕಂತ ತುಳಸಿ ರಸದನ್ನೇ ಸೇವನೆ ಮಾಡಂತಂತೆ. ಸ್ಮೆಲ್ ಅಂದ್ರೆ ಆ ಭಗವಂತನಲ್ಲಿ ಬರ್ತಕ್ಕಂತ ನಾವು ಏನ್ ಧೂಪ ದೀಪ ಅಂತ ಬೆಳಗಿರ್ತೇವಿ, ಹೂಗಳನ್ನ ಇಟ್ಟಿರ್ತೇವಿ, ಆ ಒಂದು ಸುವಾಸನೆಯನ್ನ ಅವರು ತಗೊಳ್ತಾ ಇರ್ತಾರಂತೆ. ಆ ಅಂಬರೀಷನ ಕಥೆಯೊಳಗ ಅದು ಬಹಳ ಚೆನ್ನಾಗಿ ಹೇಳ್ತಾರ. ಸದಾ ಕಾಲ ಅವನ ಭಕ್ತನಾಗೇ ಇರ್ತಾನೆ ಭಗವಂತನಿಗೆ. ಆ ಅಂಥ ಯೋಗದಲ್ಲಿ ಇದ್ದವನು ಮಾತ್ರ ಯುಕ್ತ ಆಗ್ಬಹುದು ಅಂತ ಹೇಳ್ಬಹುದಮ್ಮ. ಆಮೇಲೆ ಅವನು ತನ್ನ ನಾವು ಸಾಮಾನ್ಯ ಇರ್ತಕ್ಕಂತ ಮನುಷ್ಯನ ಗುಣಗಳು ಎಲ್ಲಾ ರೀತಿಯಲ್ಲೂ ಹಂಬಲಿಸ್ತಾನೆ. ಅದ್ರಲ್ಲಿ ಮುಕ್ತಿ ಆಗ್ಬೇಕು ಅಂತ ತಿಳ್ಕೊಬೇಕಂದ್ರೆ ಇಂಥ ಜ್ಞಾನದ ಸತ್ಸಂಗದಲ್ಲಿ ಸೇರ್ಕೊಂಡಾಗ ಇದೆಲ್ಲ ನಮ್ಗ ಅರ್ಥ ಆಗ್ತೈತೆ ಅಮ್ಮ. ಇಲ್ದೇ ಇದ್ರೆ ಈಗ ಸಾಮಾನ್ಯವಾಗಿರ್ತಕ್ಕಂತ ಜನರು ನೋಡ್ರಿ, ಅವ್ರಿಗೆ ತಮ್ಗೆ ಹೇಗೋ ಯಾವ ರೀತಿ ಶಿಸ್ತವಾದಂತ ಜೀವನನೇ ಇರಂಗಿಲ್ಲ. ಯಾವಾಗ ಊಟ ಮಾಡ್ತಿರ್ತಾರೆ, ಯಾವಾಗೋ ನಿದ್ರೆ ಮಾಡ್ತಿರ್ತಾರೆ. ಒಂದ್ ರೀತಿ ಕುಂಭಕರ್ಣನ ಗತೆ. ಅದಕ್ಕೆ ಆ ರೀತಿ ಆಗೋ ಬದಲು ಯೋಗದಲ್ಲಿ ಇದ್ಕೊಂಡು ಕೃಷ್ಣ ಪರಮಾತ್ಮ ಹೇಳ್ತಿರೋದು ಅರ್ಜುನನಿಗೆ, ಎಲ್ಲದರಲ್ಲಿಯೂ ಇತಿಮಿತಿಯಲ್ಲಿದ್ದು ನಿನ್ನನ್ನ ನೀನು ನಿಯಂತ್ರಣದಲ್ಲಿ ಇಟ್ಕೊಂಡು ಒಬ್ಬ ಯೋಗಿ ಆಗು ಅಂತ ಹೇಳ್ತಾನಮ್ಮ. ಸರಿನಮ್ಮ? ವಿಜಯಲಕ್ಷ್ಮಿ ಅವ್ರೆ, ಅದೇ ಯುಕ್ತ ಅನ್ನೋದಕ್ಕೆ ಸ್ವಲ್ಪ ಹೇಳ್ಬಿಡ್ತೀನಿ ಅಷ್ಟೇ. ಯುಕ್ತ ಅಂತಂದ್ರೆ ಏನು ಅಂದ್ರೆ ನಮ್ಮ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಅಂತಂದ್ರೆ ಏನು, ನಾನ್ ಹೇಳ್ದಾಗೆ ಅದ ಕೇಳ್ಬೇಕು. ಅಂದ್ರೆ ನಾನ್ ಏನಕ್ಕೆ ಉಪಯೋಗಿಸ್ಕೊಳ್ತೀನೋ ಆ ರೀತಿಯಲ್ಲಿ ಅದನ್ನ ಬಳಕೆ ಮಾಡ್ಕೊಳ್ಬೇಕು. ಅದನ್ನ ಇನ್ಸ್ಟ್ರೂಮೆಂಟ್ ಆಗಿ ನಾನು ಉಪಯೋಗಿಸ್ಬೇಕು. ಆ ರೀತಿಯಲ್ಲಿ ಮತ್ತೆ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರೋದು. ಬುದ್ಧಿನ, ಮನಸ್ಸನ್ನ, ಇಂದ್ರಿಯಗಳು
ಮನಸ್ಸು, ಬುದ್ಧಿ ಇಷ್ಟನ್ನು ಸಹ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕು. ನನಗೆ ಹೇಗ್ ಬೇಕೋ ಹಾಗೆ ಉಪಯೋಗಿಸೋ ಹಾಗೆ ರೀತಿಯಲ್ಲಿ ಉಪಯೋಗಿಸಿ ಅವುಗಳು ಅಂಥವ್ರಿಗೆ ಹೇಳಿದಾಗೆಲ್ಲ ನಾನು ಕೇಳೋ ರೀತಿಯಲ್ಲಿದ್ದಾಗ ನಾನು ಯುಕ್ತನಾಗಲ್ಲ. ಯುಕ್ತ ಅಂದವನು ಯಾವಾಗ್ಲೂ ಮನಸ್ಸು, ಬುದ್ಧಿ, ಇಂದ್ರಿಯಗಳನ್ನ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರುವಂತಹದ್ದು. ಹಿಡಿತದಲ್ಲಿ ಇಟ್ಕೊಂಡಿದ್ರೆ ನಾನು ಹೇಗ್ ಬೇಕೋ ಅದನ್ನ ಬಳಕೆ ಆ ರೀತಿಯಲ್ಲಿ ಮಾಡ್ಕೊಳ್ಬಹುದು. ಮಾಡ್ಕೊಂಡು ಇರ್ಬೋದು. ಅಂತವನಿಗೆ ಯುಕ್ತ. ಅದಕ್ಕೆ ಬೇಕಾದಾಗೆಲ್ಲ ಅದು ಹೇಳ್ಕೊಂಡು ಎಲ್ಲೂ ಹೋಗಕ್ಕೆ ಸಾಧ್ಯ ಇರಲ್ಲ ಇಂದ್ರಿಯಗಳಲ್ವ. ಹೊರಗಡೆ ವಿಷಯ ವಸ್ತುಗಳು ಇದ್ದೇ ಇರತ್ತೆ, ಅವುಗಳನ್ನೇನು ಯಾರು ಏನು ಮಾಡಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿರೋ ವಾಸನೆಗಳಿಂದ ತಾನೇ ಅದರ ಒಂದು ಆಕರ್ಷಣೆ ಅಥವಾ ದ್ವೇಷನ ನಾವು ಪಡೋದು. ಕೆಲವೊಂದು ನೋಡಿದ್ರೆ ರಾಗ ಇರುತ್ತೆ, ದ್ವೇಷ, ಕೆಲವೊಂದು ನೋಡಿದ್ರೆ ದ್ವೇಷ ಬರುತ್ತೆ. ಅದ್ಯಾಕೆ ನಮ್ಮಲ್ಲಿ ಇರುವಂತಹ ವಾಸನೆಗಳಿಂದ ಅವುಗಳನ್ನೆಲ್ಲ ನಾವು ವಾಸನೆಗಳನ್ನೆಲ್ಲ ಕ್ಷಯ ಆಗೋಗ್ಬಿಡುತ್ತೆ. ಯಾವಾಗ ನಾವು ಇವುಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ವಿ ಅಂತಂದ್ರೆ ಆ ವಾಸನಾ ಕ್ಷಯ ಆಗೋಗ್ಬಿಡುತ್ತೆ. ಅವುಗಳಿಗೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಯಾರು ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾನೆ ಅವನೇ ಯುಕ್ತ, ಅವನೇ ಯೋಗಿ. ಆದ್ರೆ ಅವನು ವ್ಯಾವಹಾರಿಕ ಜೀವನದಲ್ಲಿ ಎಲ್ರು ಇದ್ದಾಗೆ ಸಾಮಾನ್ಯ ಮನುಷ್ಯರಂತಾನೆ ಇರ್ತಾನೆ. ಅದೇ ಅವನನ್ನು ಆದ್ರೆ ಯಾವ್ದಕ್ ಅವನು ಅಂಟ್ಕೊಂಡಿರಲ್ಲ, ಅಂಟ್ಕೊಳ್ಳೋದಿಲ್ಲ. ಪದ್ಮಪತ್ರ ಇದ್ದ ಹಾಗೆ ಅಂತ ಯಾವ್ದಕ್ಕೂ ಅಂಟ್ಕೊಂಡಿರಲ್ಲ. ಎಲ್ಲ ವ್ಯವಹಾರಗಳು ಮಾಡ್ತಾ ಇದ್ರು ಸಹ ಅವನು ಯಾವ್ದಕ್ಕೂ ಅಂಟ್ಕೊಂಡಿರಲ್ಲ. 19ನೇ ಶ್ಲೋಕ. ಸರಿ, ಅವನು ಮನಸ್ಸು ಯಾವ ರೀತಿ ಇರುತ್ತೆ ಅನ್ನೋದನ್ನ ಮುಂದೆ ವಿವರಿಸ್ತಾರೆ. ಯಥಾ ದೀಪೋ ನಿವಾತಸ್ಥೋ ನೇಂಗತೆ ಸೋಪಮಾ ಸ್ಮೃತ ಯೋಗಿನೋ ಯತ ಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಗಾಳಿ ಇಲ್ಲದ ಸ್ಥಳದಲ್ಲಿ ದೀಪವು ಹೇಗೆ ಮಿನುಗುವುದಿಲ್ಲವೋ ಹಾಗೆಯೇ ಯೋಗಿಯ ಶಿಸ್ತಿನ ಮನಸ್ಸು ಪರಮಾತ್ಮನ ಧ್ಯಾನದಲ್ಲಿ ಸ್ಥಿರವಾಗಿರುತ್ತದೆ. ವೀಣಾ ಅವರ ಹೇಳ್ತೀರಾ? ಅದೇ ಮೇಡಮ್, ಈ ಗಾಳಿ ಬೀಸದ ಕಡೆ ಬೀಸದ ಕಡೆ ದೀಪದ ಉರಿಯೋ ಅಲ್ಗಾಡ್ದೆ ಇರುತ್ತೆ. ಗಾಳಿ ಬೀಸಿದ್ರೆ ಅದು ಆ ಕಡೆ ಈ ಕಡೆ, ಈಗ ಫ್ಯಾನು ನಾವು ದೇವ್ರ ದೀಪ ಹಚ್ಚಿದ್ರೆ ನಾವು ಏನಾದ್ರೂ ಫ್ಯಾನು ಹಾಲಲ್ಲಿ ಇದ್ರೂನು ಅದು ಸ್ವಲ್ಪ ಈ ತರ ಅಲ್ಗಾಡ್ತಾ ಇರುತ್ತೆ. ಅದೇ ಗಾಳಿ ಬೀಸದೆ ಇರೋ ಕಡೆ ಒಂದು ಗೂಡ್ನಲ್ಲಿ ಇಟ್ರೆ, ದೀಪದ ಗೂಡು ಅಂತಾನೆ ಹಿಂದಿನ ಕಾಲದಲ್ಲೆಲ್ಲ ಇರ್ತಾ ಇತ್ತು, ಆತರ ಗೂಡಲ್ಲಿ ಇಟ್ರೆ ಅದು ಅಲ್ಗಾಡದೇ ಇಲ್ಲ. ಆತರ ಮನಸ್ಸನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಇಷ್ಟೊತ್ತು ನೀವ್ ಹೇಳಿದ್ರಲ್ಲ ಯುಕ್ತ ಮತ್ತೆ ಯೋಗಿ, ಯುಕ್ತ ಮತ್ತೆ ಯೋಗಿ ಅಂತ, ಅವರೆಲ್ಲ ಏನ್ ಮಾಡ್ತಾ ಇರ್ತಾರೆ, ಸ್ವಲ್ಪ ಮನಸ್ಸನ್ನ ತೀರಾ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಅವರು ಮನಸ್ಸು ಸ್ಥಿರವಾಗಿರುತ್ತೆ. ಆ ಜ್ವಾಲೆ ಹೇಗೆ ಗಾಳಿಲಿ ಸ್ಥಿರವಾಗಿರುತ್ತೋ ಅಲ್ಗಾಡ್ದೆ ಗಾಳಿ ಇಲ್ದೆ ಇರೋ ಪ್ಲೇಸ್ ಅಲ್ಲಿ, ಆ ತರನೇ ಅವರು ಸ್ಥಿರವಾಗಿ ಒಂದೇ ಕಡೆ ಜ್ವಾಲೆ ತರ ಇರ್ತಾರೆ. ಸರಿ, ಇವಾಗ ಗಾಳಿ ಎಲ್ಲ ಹೊಡೆತದಿಂದ ಅದು ಅಲ್ಗಾಡ್ಬಾರ್ದು ಅಂತ ಬಿಟ್ಟು ನಾವು ಒಂದು ಕಡೆ ಗಾಳಿ ಅಲ್ಲಾಡ್ದೆ ಇರೋ ಕಡೆ ಒಂದು ದೀಪದ ಗೂಡು ಅಂತ ಹೇಳಿದ್ರು. ನಾವೆಲ್ಲ ಚಿಕ್ಕವರು ಇದ್ದಾಗ ಹಾಗೇನೆ ದೀಪನೆ ಆಗಿತ್ತು, ಹಾಗೆ ಇಡ್ತಾ ಇದ್ರು. ಸರಿ, ಹಾಗಾದ್ರೆ ಇವಾಗ ಹೆಂಗ ನೀವು ಅದನ್ನ ಮನಸ್ಸನ್ನ ಹೆಂಗ್ ಬಂಧಿಸ್ತೀರಾ? ಮನಸ್ಸನ್ನ ಅವ್ರದ್ದು ಯುಕ್ತ ಅಂದ್ರೆ ಅವರು ಆಗ್ಲೇ ರೆಡಿ ಆಗ್ಬಿಟ್ಟಿರ್ತಾರೆ, ಯುಕ್ತವಾಗಿರ್ತಾರಲ್ಲ. ಅವರು ಮನಸ್ಸನ್ನ ಮತ್ತೆ ಇಂದ್ರಿಯಗಳನ್ನ ಎಲ್ಲ ಕಂಟ್ರೋಲ್ ಮಾಡೇನೆ ಅವರು ಧ್ಯಾನಕ್ಕೆ ಕೂರುವಾಗ್ಲೇನೆ ಅವರು ಎಲ್ಲಾ ಆಸನ ಹಾಕಿ, ಆಮೇಲೆ ಧ್ಯಾನಕ್ಕೆ ಅವರ ಚಿಂತನ ಕಂಟ್ರೋಲ್ ಮಾಡಿ ಎಲ್ಲ ಮಾಡಿ ಏಕಾಗ್ರತೆಯಿಂದ ಇದ್ದು ಮೂಗು ಕಣ್ಣನ್ನ ಆ ಕಡೆ ಈ ಕಡೆ ಅಲ್ಗಾಡಿಸ್ದೆ ಸಮಚಿತ್ತತೆಯಿಂದ ಇದ್ದು ಎಲ್ಲ ಆದ್ಮೇಲೆ ಅವರು ಒಂದು ಸ್ಥಿರವಾಗಿ ಇರ್ತಾರೆ. ಸ್ಥಿರವಾಗಿ ಅವರು ಒಂಥರ ಸಮಾಧಿ ಸ್ಥಿತಿ ಕೊಟ್ಟೋಗ್ಬಿಡ್ತಾರೆ. ತುರ್ಯಾವಸ್ಥೆ, ಸಮಾಧಿ ಸ್ಥಿತಿ ಅಂತಾರಲ್ಲ, ಆ ತರ ಯೋಗಿಗಳು ಮತ್ತೆ ಯುಕ್ತರು, ಯುಕ್ತ ಅಂತ ಇದೆಯಲ್ಲ ಅದು, ಮತ್ತೆ ಅವರು ಒಂದು ಧ್ಯಾನದಿಂದ ಅವರು ಈ ವ್ಯಾವಹಾರಿಕ ಪ್ರಪಂಚದ್ದು ಎಲ್ಲ ಬಿಟ್ಟು ಅಂಟಿಸ್ಕೊಳ್ದೆ ಇರೋ ತರ ಇದ್ದು ಅವರು
ಒಂಥರ ಬೇರೆ ಅವಸ್ಥೆಗೇನೆ ಅವ್ರು ಸೇರ್ಕೊಂಡಿರ್ತಾರೆ ಅಂತ ಅನ್ನಿಸ್ತು. ಅಂದ್ರೆ ಅದೇ ನಾವು ಈ ಯೋಗ ಅಂದ್ರೆ ಧ್ಯಾನದಿಂದ ಆ ಮನಸ್ಸನ್ನ ಹಾಗೆ ಕಂಟ್ರೋಲ್ ಹರಿಬಿಡದೆ ಮಾಡ್ತಾರೆ. ನಾವು ಬಂಧಿಸಿ ಇಟ್ಕೊಳ್ಬೋದು. ಆವಾಗ ಅವನ್ಗೆ ಏನಾಗುತ್ತೆ ಅಂತ ಅವನ್ಗೆ ಆತ್ಮನಲ್ಲೇ ನೀವು ತುರ್ಯ ಅಂತ ಎಷ್ಟು ಸತಿ ಉಪಯೋಗಿಸದೆ ಅಲ್ಲಿಗೆ ಅವನು ಹೋಗಿ ನಿಲ್ತಾನೆ ಅಂತ ಹೇಳ್ತಾರೆ. ಅದೇ ಕೊನೆ ಅವಸ್ಥೆನೆ ತುರ್ಯ ಅವಸ್ಥೆ ಅಲ್ವಾ ಮೇಡಮ್? ಹೌದು, ಅವಸ್ಥೆ ಅಂತ ಹೇಳಕ್ ಹೋಗ್ಬಾರ್ದು ನಾವು, ಅವಸ್ಥೆ ಅಲ್ಲ ಅದು. ಈ 3 ಅವಸ್ಥೆಗಳೇ ಇರೋದು ನಮಗೆ, ಏನು ಎಚ್ಚರ, ಸ್ವಪ್ನ ಮತ್ತು ಗಾಢ ನಿದ್ರೆ. ಪೂರೆ ತುರ್ಯ ಅಂತಂದ್ರೆ ಪರಮಾತ್ಮ ಆತ್ಮನ ಒಂದು ಅಲ್ಲಿಯೇ ನಿಂತ್ಕೊಳ್ಳೋದು. ಏನು ಈ ನಿರ್ವಾಣ ಅದೆಲ್ಲ ಹೇಳ್ತಾರಲ್ಲ, ಅಲ್ಲಿ ಆತ್ಮನಲ್ಲಿಯೇ ನೆಲೆಯಾಗಿ ನಿಂತ್ಕೊಳ್ಳೋದೇ ತುರ್ಯ. ಆತ್ಮನೇ ತುರ್ಯ. ಆತ್ಮನೇ, ಹೌದು. ಅದೇ ತುರ್ಯಾವಸ್ಥೆ ಅಂತ ಏನೇನೋ ತುರ್ಯಾತೀತ ಬೇರೆ ಹೇಳ್ತಾರೆ. ಅದೆಲ್ಲ ಏನು ಇಲ್ಲ, ತುರ್ಯನೇ. ಅದು ಎಕ್ಸ್ಪ್ಲೈನ್ ಮಾಡುವಾಗ ಆ ರೀತಿಯಲ್ಲಿ ಏನೇನೋ ಹೇಳ್ತಾರೆ ಅಷ್ಟೇ. ಅವಸ್ಥೆ ಅಂತ ಹೇಳಿ 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 ಅದನ್ನ ಅವಸ್ಥೆ ಅಂದ್ಬಿಡ್ತಾರೆ. ಅದು ಅವಸ್ಥೆ ಆದ್ರೆ ಬದಲಾವಣೆ ಆಗತ್ತೆ, ಆದ್ರೆ ಅದ್ ಆತ್ಮ ಎಲ್ಲಾದ್ರೂ ಬದಲಾವಣೆ ಆಗತ್ತಾ? ಇಲ್ಲ, ಈ ಅವಸ್ಥೆಗಳ ಬದಲಾವಣೆ ಆಗತ್ತೆ. ಯಾಕಂದ್ರೆ ಎಚ್ಚರದ ಅವಸ್ಥೆ ಅನ್ನೋದು ಬದಲಾವಣೆ ಆಗತ್ತೆ, ಸ್ವಪ್ನದ ಅವಸ್ಥೆ ಬದಲಾವಣೆ ಆಗತ್ತೆ, ಗಾಢ ನಿದ್ದೆಯ ಅವಸ್ಥೆನೂ ಬದಲಾವಣೆ ಆಗತ್ತೆ. ಆದ್ರೆ ಎಲ್ಲ ಅವಸ್ಥೆಯಲ್ಲೂ ಆ ತುರ್ಯ ಅನ್ನೋದು ಇದ್ದೇ ಇರತ್ತೆ. ಅದು ನಮ್ಗೆ ಗೊತ್ತಾಗಿರಲ್ಲ ಅಷ್ಟೇ. ನಮ್ಮ ಪರೋಕ್ಷ ಅನುಭೂತಿ ಅನ್ನೋದು ಆಗಿರಲ್ಲ ಅಲ್ಲಿ. ಯಾವಾಗ ಈ ಧ್ಯಾನ ಮಾಡಿದಾಗ ಈ ಎಲ್ಲ ದೇಹ ಮನಸ್ಸು ಬುದ್ಧಿಗಳ ಒಂದು ಚಟುವಟಿಕೆಗಳು ಎಲ್ಲವೂ ನಿಂತೋಗ್ಬಿಡುತ್ತಲ್ಲ, ಅವುಗಳ ಎಲ್ಲಾ ಚಟುವಟಿಕೆಗಳು ನಿಂತೋಗ್ಬಿಡುತ್ತೆ. ಈ 3 ಚಟುವಟಿಕೆಗಳು ಇರಲ್ಲ. ಅವಾಗ ಈ ಎಚ್ಚರದ ನಿದ್ದೆ ಅಂತ ಹೇಳೋದು ಆ ತುರ್ಯಗೆ. ಆಗ ಅಲ್ಲಿ ಅವನು ಸ್ಥಾಪಿತನಾಗ್ತಾನೆ. ಅಲ್ಲಿ ತುರ್ಯ, ಅಲ್ಲಿ ಪರಮಾತ್ಮ ಆತ್ಮ ಸ್ವರೂಪಿಗಳೇ ಎಲ್ಲ, ಗೊತ್ತಿಲ್ಲದೆ ಇರೋರು ಅಷ್ಟೇ. ನಾವು ಅಜ್ಞಾನದಲ್ಲಿರುವ ಪರಮಾತ್ಮರಷ್ಟೇ. ಎಲ್ರೂ ಆತ್ಮ ಸ್ವರೂಪಿಗಳೇ. ನಾವು ತಿಳುವಳಿಕೆ ಇಲ್ಲದೆ ಇರುವಂತವ್ರು. ಜ್ಞಾನಿಗಳು, ನಮ್ಮ ಗುರುಜಿ ಅಂತವ್ರೆಲ್ಲನು ಅವ್ರಿಗೆ ತಿಳುವಳಿಕೆ ಬಂದಿರೋ ಅಂಥವ್ರು. ನಾವಿನ್ನು ಅಜ್ಞಾನದಲ್ಲಿ ಇರುವಂಥವ್ರು. ಆಮೇಲೆ ಈ ಸಮಾಧಿ, ಇನ್ನು ಸಮಾಧಿ ಅನ್ನಬೇಕಂದ್ರೆ ಒಂದು ಸ್ಥಿತಿ ಅಂತ ಹೇಳ್ಬೋದು, ಒಂದು ಅವಸ್ಥೆ ಅಂತ ಹೇಳ್ಬೋದು. ಅಂತ ಆ ಒಂದು ಅವಸ್ಥೆಯಲ್ಲಿ ಅವರು ಆತ್ಮನನ್ನ ಕಂಡ್ಕೊಳ್ತಾರೆ. ಯತ್ರೋ ಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವೆಯ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ. ಇದರ ಅರ್ಥ, ಯೋಗಾಭ್ಯಾಸದಿಂದ ಮನಸ್ಸು ಭೌತಿಕ ಚಟುವಟಿಕೆಗಳಿಂದ ನಿಗ್ರಹಿಸಲ್ಪಟ್ಟಾಗ, ನಿಶ್ಚಲವಾದಾಗ, ಇವಾಗ ಹೇಳೋದಲ್ಲ ನಾವು ಇಷ್ಟೊತ್ತು ಚಿಂತನೆಯನ್ನು ಮಾಡಿದ ಹಾಗೆ, ಯೋಗಿಯು ಶುದ್ಧ ಮನಸ್ಸಿನ ಮೂಲಕ ಆತ್ಮವನ್ನು ನೋಡಲು ಸಾಧ್ಯವಾಗುತ್ತದೆ ಮತ್ತು ಅವನು ಆಂತರಿಕ ಆನಂದದಲ್ಲಿ ಸಂತೋಷ ಪಡುತ್ತಾನೆ. ಸುಮತಿ, ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀರಾ? ಸುಮತಿ? ಆಂಟಿ, ಇದು ಅನ್ಮ್ಯೂಟ್ ಮಾಡಕ್ಕೆ ಒಂದ್ ಟೈಮ್. ಇದು ಯಾವಾಗ ನಮ್ಮ ಮೈಂಡು ಈ ತರ ಆಕ್ಟಿವಿಟೀಸ್ ಈ ಹೊರಗಿನ ಪ್ರಪಂಚದಿಂದ ಬಿಡುಗಡೆ ಹೊಂದತ್ತೋ, ಅದೆಲ್ಲ ನಿಂತೋಗುತ್ತೋ, ನಮ್ಗೆ ಅಟ್ಯಾಚ್ಮೆಂಟ್ ಎಲ್ಲ ಹೋಗುತ್ತೋ, ನಾವು ಅದನ್ನ ಕಳ್ಕೊಂತೀವೋ, ಅದ್ರ ಮೇಲೆ ಆಸೆ, ಡಿಸೈರ್ ಎಲ್ಲ ಹೋಗ್ಬಿಡತ್ತಲ್ವಾ. ಏನಾರು ಹಾಕೊಂಡ್ ಹೋಗ್ಲಿ, ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ತರ ಮೈಂಡ್ ಕಂಟ್ರೋಲ್ ಬಂದ್ಬಿಡತ್ತಲ್ವಾ. ಆವಾಗ ನಮ್ಗೆ ಯೋಗದಲ್ಲಿ ಕಂಪ್ಲೀಟ್ ಆಗಿ, ಸಂಪೂರ್ಣವಾಗಿ ನಾವು ಯೋಗದಲ್ಲಿ ಹೋಗ್ಬಿಡ್ತೀವಿ. ಆ ಡಿಸ್ಟರ್ಬೆನ್ಸ್ ಇರಬಾರ್ದು, ಆಚೆ ಪ್ರಪಂಚ ಜೊತೆ ನಮ್ಗೆ ಇನ್ನ ಕನೆಕ್ಷನ್ ಇಟ್ಕೋಬಾರ್ದು, ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು. ಆವಾಗ ನಾವು ಕಂಪ್ಲೀಟ್ ಆಗಿ ನಾವು ಯೋಗದಲ್ಲಿ ಮುಳುಗೋಗಿದ್ದೀವಿ ಅಂತ. ಆ ಸ್ಥಿತಿ ಬಂದಾಗ ನಮ್ಮ ಆತ್ಮ ಅಥವಾ ಅದೇ ಮನ್ಸಲ್ಲ, ಆತ್ಮನೇ
ಅದು ನಮ್ಮ ಮನಸ್ಸನ್ನ ಕಂಪ್ಲೀಟ್ ಆಗಿ ಶುದ್ಧ ಪಡಿಸತ್ತೆ. ಆವಾಗ್ಲೇ ನಮ್ಮ ನಿಜವಾದ ನಮಗೆ ಆನಂದ ಸಿಗೋದು ಅಂತ ನಾನು ಇಂಗ್ಲಿಷ್ ಇಂದ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಅಷ್ಟೇ. ಹೌದು ಹೌದು ಕರೆಕ್ಟ್. ಸುಮ್ನೆ ನಾನು ಇಂಗ್ಲಿಷ್ ಇಂದ ಟ್ರಾನ್ಸ್ಲೇಟ್ ಮಾಡಿದ್ದೀನಿ, ಸಾರಿ. ಅಷ್ಟೇ ಗೊತ್ತಾಗಿದೆ ನನ್ಗೆ. ಆತ್ಮ ಬಂದ್ಬಿಟ್ಟು ಮನಸ್ಸನ್ನ ಶುದ್ಧಿ ಮಾಡಲ್ಲ. ಅಲ್ಲ, ನಮ್ಮ ಅದೇ ಬುದ್ಧಿ ಆದ್ಮೇಲೆ ಮನಸ್ಸೇ ಈ ಬುದ್ಧಿನೇ ತಾನು ಪ್ರಯತ್ನ ಪೂರ್ವಕವಾಗಿ ಅದೇ ಕಂಪ್ಲೀಟ್ ಆಗಿ ಮೈಂಡ್ ಪ್ಯೂರಿಫೈ ಅಲ್ಲಿ ಆಗತ್ತೆ. ಆತ್ಮನ ಒಂದು ಅನುಭೂತಿಯನ್ನ ಅದು ಪಡೆಯುತ್ತೆ. ಆತ್ಮವೇ ಅನ್ನೋದು ಗೊತ್ತಿಲ್ಲದೆ ಅಜ್ಞಾನದಿಂದ ನಾನು ಈ ದೇಹ ಮನಸ್ಸು ಬುದ್ಧಿ ಇಂಕೊಂಬಿಟ್ಟಿರುತ್ತೆ. ಅದಕ್ಕೆ ಅದರ ನಿಜ ಸ್ವರೂಪ ಗೊತ್ತಿಲ್ಲ. ಈ ಅಹಂಕಾರ ಅನ್ನೋದು ಏನ್ ಮಾಡುತ್ತೆ ಅಂತಂದ್ರೆ ಅದು ದೇಹ ಮನಸ್ಸು ಬುದ್ಧಿಗಳನ್ನ ತೋರಿಸ್ಬಿಡುತ್ತೆ. ಅವು ಎಲ್ಲವೂ ಸಹ ಆತ್ಮ ಸ್ವರೂಪವೇ. ಅದಕ್ಕೆ ಈ ಆತ್ಮ ಇರೋದೇ ಗೊತ್ತಿಲ್ಲ. ಈ ರೀತಿಯ ಒಂದು ಆತ್ಮ ಜ್ಞಾನದ ಮೂಲಕ ಆತ್ಮ ಇದೆ ಅನ್ನೋದನ್ನ ತಿಳುವಳಿಕೆಯನ್ನ ಈ ಬೋಧನೆಗಳು ಏನು, ಈ ಭಗವಂತನ ಶ್ರೀಕೃಷ್ಣನ ಒಂದು ಬೋಧನೆಗಳು ಏನಿದೆ ಅವುಗಳ ಎಲ್ಲವೂ ತಿಳಿಸೋದ್ರಿಂದ, ಸದ್ಗುರುಗಳ ಮುಖೇನ ನಾವು ತಿಳ್ಕೊಳ್ಳೋದ್ರಿಂದ ಅದು ಟೀಚಿಂಗ್. ಹೌದಾ, ಹೀಗೆಲ್ಲ ವಿವರಿಸೋದ್ರಿಂದಲೇ ಗೊತ್ತಾಗೋದು. ಇಲ್ಲ ಅಂತಂದ್ರೆ ವಿವರಣೆ ಕೊಡದೇ ಇದ್ರೆ ಯಾವತ್ತಿಗೂ ಗೊತ್ತಾಗಲ್ಲ. ಅದೇ ನಮ್ಮ ಆಚೆ ಪ್ರಪಂಚನ ಬಿಟ್ರೆ ಮಾತ್ರ, ಅದ್ರ ಮೇಲೆ ನಮ್ ಗಮನ ಹೋದ್ರೆ ಮಾತ್ರ ನಮ್ ಒಳಗಿನ ಮೇಲೆ ನಮ್ಗೆ ಬರತ್ತೆ. ಇದ್ರ ಮೇಲೆ ಮೋಹ ಇರೋ ತನಕ ಅದು ಆಚೆನೆ ಮೈಂಡು ಅದು ಇದು ಇನ್ನೊಂದಂತ ಯೋಚನೆ ಮಾಡುತ್ತೆ. ಯಾವಾಗ ನಾವ್ ಇದನ್ನ ಬಿಡ್ತೀವಿ, ಮರ್ತೋಗ್ತಿವಿ, ಆವಾಗ ಇನ್ನೇನ್ ನೆಕ್ಸ್ಟ್ ಅನ್ನೋವಾಗ ಒಳಗಿಂದು ಗೊತ್ತಾಗತ್ತೆ. ಆ ಒಳಗಿಂದು ಅಷ್ಟು ಒಳ್ಳೇದು ಆನಂದ ಕೊಡೋ ಅಂತದ್ದು ಅಲ್ಲೇ, ಅದನ್ನೇ ನಾವು ಒಳಗೇನೆ ಸಿಗೋದು ನಮ್ಗೆ ಆತ್ಮದ ಪರಿಚಯ. ಆಚೆ ಹುಡುಕ್ತಾ ಇದ್ರೆ ಆಚೆ ಬರೀ ಇಂಥದೇ ಸಿಗುತ್ತೆ. ಅದನ್ನ ಕಂಪ್ಲೀಟ್ ಡಿಟ್ಯಾಚ್ ಆದಾಗ ಮಾತ್ರ ನಾವು ಒಳಗೆ ಇಫ್ ಯು ಕಾಂಟ್ ಗೋ ಔಟ್ಸೈಡ್, ಆಚೆ ಈಚೆ ಒಳಗಡೆ ಹೊರಗಡೆ ಅನ್ನೋದು ಏನು ಇರಲ್ಲ. ಅಲ್ಲ, ಆಚೆ ಅಂದ್ರೆ ನಾನು ಹೇಳೋದು ಗೊತ್ತಾಯ್ತು, ವರ್ಲ್ಡ್ಲಿ ನಾಮರೂಪಕವಾದಂತಹ ಜ್ಞಾನ ಅಲ್ಲಿ ಇರೋ ತನಕ ನೀ ಆತ್ಮದ ಕಡೆ ಹೋಗಲ್ಲ ಅಂತ. ಆ ಆತ್ಮ ಅಂದ್ರೆ ನಮ್ಮೊಳಗೆ ನಾವ್ ನೋಡ್ಕೊಂಡಾಗ ನಮ್ ಸಿಗೋದೇ ಅದು ಆತ್ಮದ್ದು ಆನಂದ. ಅದೇ ಆತ್ಮ ಅಂದ್ರೆ ಆನಂದಾನೇ ಅದು. ನಮ್ಮ ಆತ್ಮ ನಾವ್ ನೋಡ್ಕೊಂಡಾಗ ಅದು ಎಷ್ಟು ಪ್ಯೂರ್ ಇದೆ ಅಂದ್ರೆ ಅದು ಬರೀ ಆನಂದನೇ ಅದ್ರಲ್ಲಿ. ಹಾಗೆ ಅಂತ ನಾನು ಅನ್ಕೊಂಡಿದೀನಿ. ಯಾವತ್ ನಾನು ಒಳಗೆ ನೋಡ್ಕೊಳಕ್ ಆಗತ್ತೋ ಅದು ಸಿಗತ್ತೆ ಅನ್ಕೊಂಡು ಇದೀನಿ. ಅದು ಸಿಗೋದು ಇಲ್ಲ, ನೋಡ್ಕೊಳಕ್ಕೂ ಆಗಲ್ಲ. ಇದು ಅದೇ ಈ ಮೋಹ ತಿಳ್ಕೊಳ್ಬೇಕಷ್ಟೇ, ತಿಳ್ಕೊಳ್ಳೋದಷ್ಟೇ. ನೋಡೋದಕ್ಕೆ ಅದು ಏನು ನಮ್ಮ ಕಣ್ಣು ತುಂಬಾ ಇದು ಮಾಡ್ಬೇಕು. ತುಂಬಾ ಸ್ಟ್ರಾಂಗ್ ಆಗಿ ವರ್ಕೌಟ್ ಮಾಡ್ಬೇಕು ಅದಕ್ಕೆ ಅವಾಗ್ಲೇ. ಇಲ್ಲ ಸುಮ್ತಿ, ನಮ್ಮ ಇಂದ್ರಿಯಗಳಿಂದ ತಿಳ್ಕೊಳಕ್ಕಾಗಲ್ಲ. ಅದು ಇಂದ್ರಿಯಗಳಿಗೆ ಎಟುಕುವಂತಹದ್ದಲ್ಲ ಆತ್ಮ ಅನ್ನೋದು. ಅದಕ್ಕೆ ನೋಡ್ಕೊಳಕ್ ಆಗಲ್ಲ ಅಂತ ಹೇಳಿದ್ದು ನಾನು. ಅದನ್ನ ಯಾವತ್ತು ನೋಡ್ಕೊಳಕ್ಕಾಗಲ್ಲ, ಪಡ್ಕೊಳಕ್ಕಾಗಲ್ಲ. ಅಂದ್ರೆ ನಮ್ಗಿಂತ ಬೇರೆ ಆದಂತ ವಸ್ತು ಆದ್ರೆ ನಾವು ಪಡ್ಕೊಳ್ತೀವಿ. ಏನಾದ್ರೂ ಬೇಕು, ಒಂದು ಸೀರೆ ಬೇಕಾ ತಗೊಳ್ತೀಯ, ಇವಾಗ ಒಂದ್ ಡ್ರೆಸ್ ಬೇಕಾ ತಗೊಳ್ತೀಯ, ಮನೆಗ್ ಬೇಕಾದ ವಸ್ತು ತಗೊಳ್ತೀಯ, ಅದು ಪಡ್ಕೊಳ್ಳೋದು. ಅವೆಲ್ಲನು ಇವ್ ಮನೆ ಕಟ್ತೀಯ, ಅದೆಲ್ಲ ಪಡ್ಕೊಳ್ಳೋದು. ಈ ಆತ್ಮನನ್ನ ಪಡ್ಕೊಳಕ್ ಏನಾಗುತ್ತೆ, ನೀನೇ ಆತ್ಮ ಫೀಲ್ ಮಾಡ್ಕೊ, ಅಷ್ಟೇ, ಗುರುತಿಸ್ಕೊಳ್ಳೋದಷ್ಟೇ. ಅದೇ ಒಂದು ಎಲ್ಲ ದೊಡ್ಡ ಯೋಗಿಗಳದ್ದು ಇದು ಎಲ್ಲ ಓದಿದಾಗ, ಥಾಟ್ಸ್ ಎಲ್ಲ ಓದಾಗ ಅವ್ರು ಹೇಳೋದು ಏನು, ಇವನ್ ಈ ಅಷ್ಟಾವಕ್ರನು ಅಷ್ಟೇ ಹೇಳೋದು, ಎಲ್ಲ ಇರೋದೇ ಹೊಸ್ದಾಗಿ ಏನು ನೀನು ಪಡ್ಕೊಳ್ಳೋದು ಏನಿಲ್ಲ, ಆಲ್ರೆಡಿ ನೀನೇ ಅದನ್ನ ಮಾತ್ರ ತಿಳ್ಕೋಬೇಕು ಅಷ್ಟೇ. ವಸ್ತು ಏನು ತಿಳ್ಕೊಳ್ಳೋದು ಏನು, ಐ ಮೀನ್ ವಸ್ತು ಏನು ಅಲ್ಲ ಅದು. ಹೊಸದಾಗಿ ಏನು ಹುಡ್ಕೊಂಡ್ ಹೋಗಿ ಎಲ್ಲೋ ನಾನು ಗಳಿಸ್ಕೊಳ್ಳೋ ಅಂತದ್ದಲ್ಲ ಅದು. ನಿನ್ನಲ್ಲೇ ಇದೆ ಅಂತ ಹೇಳ್ತಾನೆ. ಅದು ನೀನೇ ತಿಳ್ಕೊಳ್ಳೋದಕ್ಕೆ ನೆಕ್ಲೆಸ್ ಎಲ್ಲಿದೆ ಅಂತ ಹುಡುಕ್ತಾ ಇರ್ತಾರೆ. ಅಲ್ಲ, ಎಲ್ಲಾ ದೊಡ್ಡ ಯೋಗಿಗಳು ಅದನ್ನ ಸ್ವಲ್ಪ ಹೀಗೆ ಹಾಗೆ ಮಾಡಿ ಹೇಳ್ತಾರೆ, ಅರ್ಥ ಒಂದೇನೆ. ಅದು ಧೂಳು ತೆಗೆದು ಒರೆಸ್ದಾಗ ಈ ಮಿರರ್ ಅನ್ನೋ ತರ ಮೇಲೆ ಇರೋ
ಇದು ಒರೆಸ್ದಾಗ ನಾವೇ ಕಾಣಿಸ್ತೀವಲ್ವಾ, ಅದುವರೆಗೂ ಬೇರೆ ಎಲ್ಲ ಕಾಣಿಸುತ್ತಲ್ವಾ, ಆ ತರ ನಾವೇ ಅದೇ ಆತ್ಮ ಅಂತ. ಅದೇ ಅಷ್ಟು ಇಷ್ಟೊಂದು ಇದ್ರಲ್ಲಿ ಅಷ್ಟು ಸಿಕ್ಕಿದೆ. ಕರೆಕ್ಟ್. ಪ್ರಾಕ್ಟಿಕಲ್ ಆಗಿ ಅವಾಗ ಇದು ಸಿಗತ್ತೆ. ಕನ್ನಡಿ ಮೇಲಿನ ಧೂಳು ಒರೆಸಿದ್ರೆ ಸಾಕು, ಅದು ಅದಷ್ಟಕ್ಕದೇ ಕಾಣಿಸೋದೇ ಅವಾಗ ಏನ್ ಕಾಣಿಸೋದೋ ಅದೇ ನಾವು. ಈ ಅಜ್ಞಾನನ ತೊಡೆದು ಹಾಕ್ಬೇಕಷ್ಟೇ. ಧೂಳು ಅನ್ನೋದು ಯಾವ್ದು ಅನ್ನೋದು ತಿಳ್ಕೊಳ್ಬೇಕು. ಧೂಳು ಈ ಅಜ್ಞಾನವನ್ನ ಒರೆಸ್ ಹಾಕ್ಬೇಕು. ಒರೆಸ್ ಹಾಕಿದ್ರೆ ಅಲ್ಲಿರೋದೇನು ಆತ್ಮವೇ. ಹಾಗೆ ಅವಾಗ ನಮ್ಗೆ ಹೊರಗಡೆ ಒಳಗಡೆ ಅನ್ನೋದು ಏನು ಇರಲ್ಲ, ಎಲ್ಲವೂ ಆತ್ಮವೇ ಅನ್ನೋದು ಗೊತ್ತಾಗುತ್ತೆ. ಇವೆಲ್ಲ ಇದು ಕಂಡೀಷನಿಂಗ್, ಈ ದೇಹ ಮನಸ್ಸು ಬುದ್ಧಿಗಳೆಲ್ಲ ಈ ಆರೋಪಿತವಾಗಿರುವಂತಹದ್ದು. ಅದಕ್ಕೋಸ್ಕರನೇ ನಾವು ಇದು ಪರಿಮಿತರು ಅನ್ನೋದು, ಲಿಮಿಟೆಡ್ನೆಸ್ ಅನ್ನೋದು ಬಂದಿರುವಂತಹದ್ದು. ನಿಲ್ಸೋಣ. ಧನ್ಯವಾದಗಳು. ಎಲ್ಲರೂ ತುಂಬಾ ಚೆನ್ನಾಗಿ ಭಾಗವಹಿಸಿದಿರ. ನಿಮ್ಗೂ ಧನ್ಯವಾದ ಆಂಟಿ. ನಾವು ನಿಮ್ಗೆ ಎಲ್ಲ ಹೇಳ್ಬೇಕಾ? ನಿಮ್ಮಿಂದನೇ ಅಲ್ವಾ ಮೇಡಮ್, ಎಲ್ಲ ನಿಮ್ಮಿಂದನೇ.